ಎಸ್, ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ ತರಗತಿಗಳಿಗೆ ತಮಗೆಲ್ಲ ಸ್ವಾಗತ. ಇವತ್ತು ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಗುರುನಾಥ್ ಕೆ ಬಡಿಗೇರ್ ಸರ್, ಅಸೋಸಿಯೇಟ್ ಪ್ರೊಫೆಸರ್, ಸರ್ಕಾರಿ ಪ್ರಥಮ ದರ್ಜೆ ಮಹಾವಿದ್ಯಾಲಯ ಧಾರವಾಡದಲ್ಲಿದ್ದಾರೆ. ಈಗಾಗಲೇ ಸರ್ ಬಗ್ಗೆ ನಿನ್ನೆ ಕ್ಲಾಸ್ನಲ್ಲಿ ತಮಗೆಲ್ಲ ಚಿರಪರಿಚಿತವಾಗಿದೆ. ಹಾಗಾಗಿ ಹೆಚ್ಚು ಸಮಯ ವ್ಯಯ ಮಾಡಲಾರ್ದೆ ನಾನು ನೇರವಾಗಿ ಸರ್ಗೆ ಈ ಸೆಷನ್ ಅನ್ನು ಹ್ಯಾಂಡ್ ಓವರ್ ಮಾಡ್ತಾ ಇದ್ದೇನೆ. ಕೊನೆಯಲ್ಲಿ ನಾನು ತಮಗೆಲ್ಲ ಇನ್ಸ್ಟ್ರಕ್ಷನ್ಸ್ ಗಳನ್ನು ಕೊಡ್ತೇನೆ. ಸೊ ಈಗ ವಿಶ್ವವಿದ್ಯಾನಿಲಯದ ಪರವಾಗಿ ವೈಯಕ್ತಿಕವಾಗಿ ಮತ್ತು ತಮ್ಮೆಲ್ಲರ ಪರವಾಗಿ ಸರ್ಗೆ ಮತ್ತೊಮ್ಮೆ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಕೋರ್ತೇನೆ. ಸರ್, ವೆಲ್ಕಮ್ ಯು ಸರ್, ವೆಲ್ಕಮ್ ಯು ಫಾರ್ ದ ಸೆಷನ್ ಸರ್. ಹಾಗೇನೆ ಎಲ್ಲ ಸ್ಪರ್ಧಾರ್ಥಿಗಳಿಗೂ ಕೂಡ ವೆಲ್ಕಮ್ ಮಾಡ್ತಾ ನೇರವಾಗಿ ನಾನು ಸರ್ಗೆ ಸೆಷನ್ ಅನ್ನು ಕೊಡ್ತಾ ಇದ್ದೇನೆ. ಸರ್, ಓವರ್ ಟು ಯು ಸರ್. Thank you, Dr. Prakash, sir. Welcome back to the second session of this program on competitive examinations, English for competitive examinations, and particularly with special emphasis on the assistant professor's examination to be conducted very soon. And we have had a general discussion. This is the third session on general English. The first session was conducted by Sir Mahesh. The second was an overview that I, in fact, had a discussion with you yesterday. And today, we shall be more specific about what we are going to discuss. Based on your feedback and requirements, I have decided to discuss two important topics today. One, comprehension of passages. Another, precis writing. Comprehension of passages will be taken up in the beginning, and it will be followed by precis writing. So we have already discussed in general about this paper. Now let's move with the slide. And you have also requested for solving a question paper. And I have a question paper with me, and we will solve the question paper, no doubt about it. So what we do in the beginning is we discuss something about the theory of comprehension and then move to the question paper. Similarly, it is for precis writing. Okay. ಮೊದಲು ನಾನು ಏನು ಮಾಡ್ತೀನಿ, ನಿಮಗೆ ಕಾಂಪ್ರಿಹೆನ್ಷನ್ ಅಂದರೆ ಏನು ಫೋಕಸ್ ಮಾಡಬೇಕು ಅನ್ನೋದನ್ನು ಹೇಳ್ತೀನಿ. ಅದರ ನಂತರ ಒಂದು ಎಕ್ಸಾಂಪಲ್, ಹೋದ ಸಲದ ಎಕ್ಸಾಮಿನೇಷನ್ ಒಂದು ಎಕ್ಸಾಂಪಲ್ ನಿಮಗೆ ಕೊಡ್ತೇನೆ. ಅದನ್ನ ನೀವು ಇಲ್ಲಿ ಚರ್ಚೆನೂ ಮಾಡ್ಬೋದು, ನೀವು ಚಾಟ್ ಬಾಕ್ಸ್ನಲ್ಲಿ ಹಾಕ್ಬೋದು, ನಿಮಗೇನು ಡಿಫಿಕಲ್ಟೀಸ್ ಅದ ಅನ್ನೋದನ್ನ ಹೇಳ್ಬೋದು. ಓಕೆ, ವಿತ್ ದಿಸ್ ಪ್ರಿಯಾಂಬಲ್ ಲೆಟ್ ಅಸ್ ಸ್ಟಾರ್ಟ್ ಟುಡೇಸ್ ಕ್ಲಾಸ್. ನಿನ್ನೆ ನಾ ಹೇಳಿದ ಹಾಗೆ ಇಲ್ಲಿ 6 ವಿಷಯಗಳು ಮುಖ್ಯವಾಗಿರುತ್ತೆ. ಕಾಂಪ್ರಿಹೆನ್ಷನ್ ಆಫ್ ಗಿವನ್ ಪ್ಯಾಸೇಜ್, precis writing, usage, vocabulary, communication skills, ಶಾರ್ಟ್ ಎಸ್ಸೆ. ಈ ವಿಚಾರಗಳನ್ನು ಗಮನದಲ್ಲಿಟ್ಟುಕೊಂಡು ನಾವು ಮುಂದಿನ ಇದಕ್ಕೆ ಹೋಗೋಣ. ನಂಬರ್ 1, ಕಾಂಪ್ರಿಹೆನ್ಷನ್ ಆಫ್ ಗಿವನ್ ಪ್ಯಾಸೇಜ್. ವೈ ದಿಸ್ ಕಾಂಪ್ರಿಹೆನ್ಷನ್ ಆಫ್ ಗಿವನ್ ಪ್ಯಾಸೇಜ್ ಅನ್ನೋದಕ್ಕೆ ಯಾಕೆ ಇದನ್ನು ಕೊಡ್ತಾರ ಅಂತಂತಂದ್ರೆ, ಯಾವುದೇ ನಾವು ನೌಕರಿಯಲ್ಲಿರಲಿ, ಯಾವುದೇ ಜಾಬ್ನೊಳಗಿರಲಿ, ರೀಡಿಂಗ್ ಬರ್ತದೆ. ಅದು ಲೆಟರ್ ರೀಡಿಂಗ್ ಇರ್ಬೋದು, ಪ್ರಾಜೆಕ್ಟ್ ರೀಡಿಂಗ್ ಇರ್ಬೋದು, ರಿಪೋರ್ಟ್ ರೀಡಿಂಗ್ ಇರ್ಬೋದು, ನ್ಯೂಸ್ ಪೇಪರ್ ರೀಡಿಂಗ್ ಇರ್ಬೋದು. ಆಲ್ ಟೈಪ್ಸ್ ಆಫ್ ರೀಡಿಂಗ್ಸ್ ಹ್ಯಾಪನ್ ಇನ್ ಅವರ್ ಲೈಫ್. ಆಬ್ವಿಯಸ್ಲಿ ಆ ರೀಡಿಂಗ್ ಯಾವ ಥರ ಇರಬೇಕು ಅನ್ನೋದು ಕಲಿಸೋ ಸಲುವಾಗಿನ ಕಾಂಪ್ರಿಹೆನ್ಷನ್ ಆಫ್ ಪ್ಯಾಸೇಜ್. ಭಾಳ ಮಂದಿ ರೀಡಿಂಗ್ ಮಾಡ್ತಾರ, ಅರ್ಥನ ಆಗೋದಿಲ್ಲ ಅಂತ ಹೇಳಿ. ಪ್ರಾಯಶಃ ಭಾಳ ಮಂದಿ B.Ed ಮಾಡಿದವ್ರು ಇರ್ಬೋದು. ಇದ್ರಾಗ ರೀಡಿಂಗ್ನೊಳಗೆ ಬೇರೆ ಬೇರೆ ವೆರೈಟಿ ಅದಾವೆ. ಸ್ಕಿಮ್ಮಿಂಗ್ ಅಂತ ಬರ್ತೈತಿ, ಸ್ಕ್ಯಾನಿಂಗ್ ಅಂತ ಬರ್ತದ ಅಲ್ವಾ, ಕ್ರಿಟಿಕಲ್ ರೀಡಿಂಗ್ ಅಂತ ಬರ್ತದೆ, ಫೋಕಸ್ಡ್ ರೀಡಿಂಗ್ ಅಂತ ಬರ್ತದೆ. ಅಂದ್ರ
ಒಮ್ಮೊಮ್ಮೆ ನಾವು ಹಾರಿಸಿ ಓದುವಂಥದಕ್ಕೆ ನಾವು ಸ್ಕಿಮ್ಮಿಂಗ್, ಸ್ಕ್ಯಾನಿಂಗ್, ಬರೀ ಜಸ್ಟ್ ಓವರ್ ವ್ಯೂ ನೋಡೋದಕ್ಕೆ ಸ್ಕ್ಯಾನಿಂಗ್ ಅಂತ ಹೇಳ್ತೀವಿ. ಕ್ರಿಟಿಕಲ್ ರೀಡಿಂಗ್ ಅಂತಂದ್ರೆ, ಫೋಕಸ್ಡ್ ರೀಡಿಂಗ್ ಅಂತಂತಂದ್ರೆ ನಾವು ಒತ್ತು ಕಟ್ಟಿ ಓದುವ ಒಂದು ಇದು. ಇಲ್ಲಿ ಕಾಂಪ್ರಿಹೆನ್ಷನ್ ಆಫ್ ಪ್ಯಾಸೇಜಸ್ ನಲ್ಲಿ ಬೇಕಾಗಿರೋದು ಫೋಕಸ್ಡ್ ರೀಡಿಂಗ್ ಬೇಕಾಗತ್ತೆ. ಫೋಕಸ್ಡ್ ರೀಡಿಂಗ್ ಅಂತಂತಂದ್ರ ನೀವು ಅಟೆನ್ಷನ್ ಕೊಟ್ಟು ಆ ಪ್ಯಾಸೇಜ್ ಅನ್ನ ಓದ್ಬೇಕು. ಅದ್ರ ಮುಖ್ಯ ಉದ್ದೇಶ ಹೌ ಯು ಅಂಡರ್ಸ್ಟ್ಯಾಂಡ್ ದ ಪ್ಯಾಸೇಜ್ ಅನ್ನೋದ್ರ ಬಗ್ಗೆ. ಯಾಕಂದ್ರೆ ಅದ್ರ ಮ್ಯಾಗ 11 1 ಮಾರ್ಕ್ ಕ್ವಶನ್ಸ್ ಕೇಳಿರ್ತಾರ, ಎರಡು ಮಾರ್ಕ್ಸಿನ ಕ್ವಶನ್ ಕೇಳಿರ್ತಾರ. ಅಂದ್ರ ಕ್ವಶನ್ಸ್ ಅಂದ್ರೆ ಯಾವುವು ಅನ್ನೋದು ನಿಮ್ಗೆ ಹೇಳ್ತೇನೆ ನಾನು ನಂತರ, ಯಾವ ತರದ ಕ್ವಶನ್ಸ್ ಇರ್ತಾವ ಅಂತ ಹೇಳಿ. ಬಟ್ ಹೌ ಟು ಅಪ್ರೋಚ್ ದಿಸ್ ಕಾಂಪ್ರಿಹೆನ್ಷನ್ ಆಫ್ ಎ ಗಿವನ್ ಪ್ಯಾಸೇಜ್, ಇದ್ರ ಬಗ್ಗೆ ಈಗ ಚರ್ಚೆ ಮಾಡೋಣ. ಅಂದ್ರೆ ಮುಖ್ಯ ಉದ್ದೇಶ, ಕೊಡೋ ಉದ್ದೇಶ ಏನಂತಂದ್ರೆ ನಿಮ್ಮ ತಿಳುವಳಿಕೆಯ ಮಟ್ಟ. ಯಾವುದನ್ನ ಓದುತ್ತಿರಲ್ಲ, ಆ ಓದುವಾಗ ಅದನ್ನ ಅರ್ಥ ಮಾಡಿಕೊಳ್ಳುವ ಶಕ್ತಿ. ಹೌ ಯು ಅಂಡರ್ಸ್ಟ್ಯಾಂಡ್ ಎ ಗಿವನ್ ಪ್ಯಾಸೇಜ್ is very very important. ಬಹಳ ಮಂದಿಗೆ ಅಂದ್ರೆ ಅದು ಇಂಗ್ಲಿಷ್ ಇರಲಿ ಕನ್ನಡ ಇರಲಿ, ಅರ್ಥ ಮಾಡಿಕೊಳ್ಳುವ ಕೆಪಾಸಿಟಿಯನ್ನ ಇದ್ರೊಳಗೆ ಟೆಸ್ಟ್ ಆಗ್ತತಿ. ಅದಕ್ಕಾಗಿ ಈ ಕಾಂಪ್ರಿಹೆನ್ಷನ್ ಆಫ್ ಪ್ಯಾಸೇಜಸ್ ಅನ್ನ ಇಟ್ಟಿರ್ತಾರ ಅನ್ನೋದು. ಲೆಟ್ಸ್ ಮೂವ್ ಆನ್. ವಾಟ್ ಆರ್ ದ ಟೆಕ್ನಿಕ್ಸ್ ಆಫ್ ರೀಡಿಂಗ್ ಎ ಪ್ಯಾಸೇಜ್? ಈಗ ಈ ಕಾಂಪ್ರಿಹೆನ್ಷನ್ ಆಫ್ ಗಿವನ್ ಪ್ಯಾಸೇಜ್ ನಲ್ಲಿ ಒಂದು ಪ್ಯಾಸೇಜ್ ಇವತ್ತು ನಾನು ತೋರಿಸ್ತಕ್ಕಂಥದ್ದು ಒಂದು 600 ಪದಗಳ ಒಂದು ಪ್ಯಾಸೇಜ್ ಇದೆ. 599 ವರ್ಡ್ಸ್ ಇದ್ದಿದ್ದು ಹೋಸಲ ಎಕ್ಸಾಮ್ನಾಗ ಕೇಳಿದ್ರ ಬಗ್ಗೆ. ಇಷ್ಟು ಓದಾಕ್ ನಮ್ಗೆ ಎಷ್ಟು ಟೈಮ್ ತಗೋತದ ಅನ್ನೋದು ಕೂಡ ನಾವು ಚರ್ಚೆ ಮಾಡ್ಬೇಕು. ಹೌ ಮಚ್ ಟೈಮ್ ವಿ ಟೇಕ್. ಒಬ್ಬೊಬ್ರು ಫಾಸ್ಟ್ ರೀಡರ್ಸ್ ಇರ್ತಾರ, ಸ್ಲೋ ರೀಡರ್ಸ್ ಇರ್ತಾರ. ಅದಕ್ಕೂ ಕಾರಣಗಳಿದಾವ. ಏನ್ ಕಾರಣಗಳು? ಒಬ್ಬೊಬ್ಬರಿಗೆ ಲ್ಯಾಂಗ್ವೇಜ್ ಓದೋದಕ್ಕೂ ಅರ್ಥ ಆಗತ್ತೆ, ಒಬ್ಬೊಬ್ಬರಿಗೆ ಒಂದೊಂದು ಅರ್ಥ ಆಗೋದಿಲ್ಲ. ವಿ ವಿಲ್ ಡಿಸ್ಕಸ್ ದ್ಯಾಟ್. ಈ ಪ್ಯಾಸೇಜ್ ಅನ್ನ ಮೊದಲು ನೀವು ಕ್ವಶನ್ ಓದ್ಕೋತ ಕೂಡಬಾರ್ದು. ಇದಕ್ಕೆ ಪ್ಯಾಸೇಜ್ ಓದ್ಬೇಕ. I have discussed yesterday that you have to give enough time for 2 important questions in this paper. One for comprehension of passage, another for precis writing. ಇವು ಎರಡಕ್ಕೆ ನಾವು ಸ್ವಲ್ಪ ಜಾಸ್ತಿ ಟೈಮ್ ಕೊಡಬೇಕು. ಉಳಿದಕ್ಕೆ ಯೂಸೇಜ್ನೊಳಗೆ ಡೈರೆಕ್ಟ್ ಆನ್ಸರ್ಸ್ ಬರ್ತಾವ, ಈ ವೊಕಾಬ್ಯುಲರಿಯಲ್ಲಿ ಡೈರೆಕ್ಟ್ ಆನ್ಸರ್ಸ್ ಬರ್ತಾವ. ದೇರ್ ಇಸ್ ನೋ ಪ್ರಾಬ್ಲಮ್. ಸ್ವಲ್ಪ ಇಲ್ಲಿ ಫೋಕಸ್ ಮಾಡಬೇಕಾಗತ್ತೆ ನಾವು. ರೀಡಿಂಗ್ ಎ ಪ್ಯಾಸೇಜ್ ಈಸ್ ಅನ್ ಆರ್ಟ್. ಆಕ್ಚುಲಿ ರೀಡಿಂಗ್ ಎ ಪ್ಯಾಸೇಜ್ ಈಸ್ ಅನ್ ಆರ್ಟ್. ಯಾಕೆ ಆರ್ಟ್ ಅಂತಂತಂದ್ರೆ, ನೀವು ಸ್ಲೋ ರೀಡರ್ಸ್ ಇರ್ತಾರ, ಒಬ್ಬೊಬ್ರು ಫಾಸ್ಟ್ ರೀಡರ್ಸ್ ಇರ್ತಾರ. ಸ್ಲೋ ರೀಡಿಂಗ್ ಯಾಕಾಗತ್ತೆ ಅಂತಂತಂದ್ರೆ, ನಾವು ರೀಡಿಂಗ್ ಹ್ಯಾಬಿಟ್ ಇರ್ಲಾರ್ದಕ್ಕಾಗತ್ತೆ. ಬಹಳ ಮಂದಿ ಓದು ರೂಢ ಇಟ್ಕೊಂಡಿರಂಗಿಲ್ಲ. ಇಟ್ ಮೀನ್ಸ್ ದೇ ಹ್ಯಾವ್ ನಾಟ್ ಡೆವಲಪ್ಡ್ ಅ ಗುಡ್ ರೀಡಿಂಗ್ ಹ್ಯಾಬಿಟ್. ಕನ್ನಡ ಫಾಸ್ಟ್ ಓದಿದಂಗೆ ಇಂಗ್ಲಿಷ್ ಫಾಸ್ಟ್ ಓದೋದಿಲ್ಲ. ಓದಕ್ ಬರ್ತದೆ, ಒನ್ ಕ್ಯಾನ್ ರೀಡ್, ಬಟ್ ವಿ ಶುಡ್ ಹ್ಯಾವ್ ಡೆವಲಪ್ಡ್ ರೀಡಿಂಗ್ ಹ್ಯಾಬಿಟ್. Continuous reading will lead to increase in the speed of reading. ಅದಕ್ಕೆ ಏನು ಬೆಸ್ಟ್ ಮೆಥಡ್ ಅಂದ್ರೆ ನ್ಯೂಸ್ ಪೇಪರ್ ಓದ್ತಿರ್ಬೇಕು, ಆರ್ಟಿಕಲ್ಸ್ ಓದ್ತಿರ್ಬೇಕು. ಓದ್ತಾ ಕೆಲವೊಂದು ಪದಗಳು ನಿಮಗೆ ಮನನ ಆಗ್ತಾವ, ಡಿಫಿಕಲ್ಟ್ ಅನಿಸೋದಿಲ್ಲ. ಅದು ಸೈಲೆಂಟ್ ರೀಡಿಂಗರ ಇರ್ಬೋದು, ಲೌಡ್ ರೀಡಿಂಗರ ಇರ್ಬೋದು. ನಿಮಗೆ ಯಾವ್ದು ಸರಿ ಅನಿಸ್ತದೆ ಅದನ್ನು ಮಾಡ್ತಿರ್ಬೇಕು. ಅಂದ್ರ ದೇರ್ ಮಸ್ಟ್ ಬಿ ಎ ಕಂಟಿನ್ಯೂಯಸ್ ರೀಡಿಂಗ್ ಹ್ಯಾಬಿಟ್ ಇನ್ ಎವ್ರಿಬಡಿ. ಇಲ್ಲಿ ಕಾಂಪ್ರಿಹೆನ್ಷನ್ ಆಫ್ ಪ್ಯಾಸೇಜ್ ಕೊಟ್ಟಾಗ ಆ ಪ್ಯಾಸೇಜ್ ಅನ್ನ ನೀವು ಓದ್ಬೇಕಾಗ್ತದೆ. ಓದಿದ ನಂತರ ಕ್ವಶನ್ಸ್ ಓದ್ಬೇಕು. ಕ್ವಶನ್ಸ್ ಓದಿ ಅದನ್ನು ಓದೋ ಅವಶ್ಯಕತೆ ಇಲ್ಲ. ಸೊ ದ್ಯಾಟ್ಸ್ ವೈ ರೀಡಿಂಗ್ ಪ್ಲೇಸ್ ಎ ಯಾವ ತರದ ರೀಡಿಂಗ್ ಇರಬೇಕು ಇಲ್ಲಿ ಅಂತಂದ್ರೆ, ಇಲ್ಲಿ ಸ್ಕಿಮ್ಮಿಂಗು ಸ್ಕ್ಯಾನಿಂಗು ನಡೆಯುವುದಿಲ್ಲ. ಹಿಂಗ ಬಿಟ್ಟು ಈಗ ನಾವು ನ್ಯೂಸ್ ಪೇಪರ್ನಾಗ ಓದ್ತಿರ್ತೀವಿ. ನ್ಯೂಸ್ ಪೇಪರ್ನಾಗ ಬರೀ ಹೆಡ್ಲೈನ್ ಓದ್ತೀವಿ, ಇಲ್ಲ ಫಸ್ಟ್ ಪ್ಯಾರಾಗ್ರಾಫ್ ಓದಿ ಬಿಟ್ಬಿಡ್ತೇವೆ. ಅಲ್ಲೇ ಸ್ಕ್ಯಾನ್ ಮಾಡ್ಕೋತ ಹೋಗ್ಬಿಡ್ತೀವಿ. ಅಲ್ಲೊಂದು ಯಾವ್ದು ಬೇಕು ಅಲ್ಲೇ ನಾವು ನಿಂದಿರ್ತೀವಿ. ವಿ ವಿಲ್ ರೀಡ್ ಮೋರ್ ಅಂಡ್ ಮೂವ್ ಆನ್. ಆದ್ರ ಇಲ್ಲಿ ಆತರ ನೀವು ಸ್ಕಿಮ್ಮಿಂಗ್ ಮತ್ತು ಸ್ಕ್ಯಾನಿಂಗ್ ಮಾಡುವ ಹಾಗಿಲ್ಲ.
You are supposed to go for either critical reading or focused reading. Focused reading. ಗಟ್ಟಿಗಚ್ಚೆ ಓದೋದಿದು. ಓದ್ತಾ 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 ನಿಮಗೆ ಅಲ್ಲಿ ಡಿಫಿಕಲ್ಟೀಸ್ ಬರ್ತಾವ. ಏನು, ಒಂದೊಂದು ವರ್ಡ್ಸ್ ತೆಗೆಯಂಗಿಲ್ಲ. ಯು ಡೋಂಟ್ ಅಂಡರ್ಸ್ಟ್ಯಾಂಡ್ ಎ ಸೆಂಟೆನ್ಸ್, ಯು ಡೋಂಟ್ ಅಂಡರ್ಸ್ಟ್ಯಾಂಡ್ ಎ ವರ್ಡ್, ಯು ಡೋಂಟ್ ಅಂಡರ್ಸ್ಟ್ಯಾಂಡ್ ದ ಲಾಜಿಕಲ್ ಕೊಹಿಷನ್ ಬಿಟ್ವೀನ್ ಫಸ್ಟ್ ಸೆಂಟೆನ್ಸ್ ಅಂಡ್ ಸೆಕೆಂಡ್ ಸೆಂಟೆನ್ಸ್. ಅದು ಐಡಿಯಾ ಡೆವಲಪ್ ಆಗಿದ್ದು ಗೊತ್ತಾಗೋದಿಲ್ಲ. ಕೆಲವೊಂದು ಸಮಸ್ಯೆಗಳು ಇರ್ತಾವ. ಅದು ಫಸ್ಟ್ ರೀಡಿಂಗ್ನೊಳಗ ಆಗಲಿಲ್ಲ ಅಂತಂತಂದ್ರೆ you are supposed to go for second reading of the passage. ಫಸ್ಟ್ ರೀಡಿಂಗ್ ಮಾಡಿ ಕ್ವಶನ್ ಓದಿ, ಕ್ವಶನ್ ತಲೆಯೊಳಗಿರ್ತಾವ, ಪ್ಯಾಸೇಜು ಅರ್ಧಮರ್ಧ ತಲೆಯೊಳಗಿರ್ತದೆ. ಇಟ್ ಮೀನ್ಸ್ ದಟ್ ಪಾರ್ಷಿಯಲ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದ ಪ್ಯಾಸೇಜ್ ಆಗಿದ್ರೆ ಯು ಆರ್ ಸಪೋಸ್ ಟು ಗೋ ಫಾರ್ ಸೆಕೆಂಡ್ ರೀಡಿಂಗ್ ಆಫ್ ದ ಪ್ಯಾಸೇಜ್ ಇನ್ ಕೇಸ್ ಯು ಡೋಂಟ್ ಅಂಡರ್ಸ್ಟ್ಯಾಂಡ್ the whole of the passage in the first reading. ಒಂದನೇ ರೀಡಿಂಗ್ ನಲ್ಲಿ ಆಗದಿದ್ರೆ ಎರಡನೇ ರೀಡಿಂಗ್ ಮಾಡಬೇಕು. ಓದುವೊಳಗ ತಲೆ ಇಟ್ಕೋಬೇಕು, ಮೇನ್ ಪಾಯಿಂಟ್ಸ್ ಏನದಾವ, ವಾಟ್ ದ ಪ್ಯಾಸೇಜ್ ಈಸ್ ಅಬೌಟ್, ವಾಟ್ ದ ಪ್ಯಾಸೇಜ್ ಈಸ್ ಅಬೌಟ್. ನಾವು ಪ್ಯಾರಾಗ್ರಾಫ್ ರೈಟಿಂಗ್ ಮಾಡುವಾಗ ಹೇಳ್ತೀವಿ ನಿಮ್ಗೆ ಟಾಪಿಕಲ್ ಸೆಂಟೆನ್ಸ್, ಪ್ರೆಸಿ ರೈಟಿಂಗ್ ಹೇಳುವಾಗ ಹೇಳ್ತೀವಿ ನಿಮ್ಗೆ ಟಾಪಿಕಲ್ ಸೆಂಟೆನ್ಸ್ ಹುಡುಕ್ರಿ ಅಂತ ಹೇಳಿ. ಟಾಪಿಕಲ್ ಅಂತಂದ್ರೆ ಯಾವ ಟಾಪಿಕ್ ಮೇಲೆ ಸುತ್ತಾಡ್ತಾ ಇದೆ ಇದು ಪ್ಯಾಸೇಜ್, ಅದು ಅಲ್ಲೇ ಗಿರಿಕೆ ಹೊಡಿತಿರ್ತದೆ. ಅಂದ್ರೆ ಹೌ ಅ ಪರ್ಟಿಕ್ಯುಲರ್ ಐಡಿಯಾ ಈಸ್ ಬೀಯಿಂಗ್ ಡಿಸ್ಕಸ್ಡ್ ಇನ್ ದಿಸ್ ಪರ್ಟಿಕ್ಯುಲರ್ ಪ್ಯಾಸೇಜ್ ಅನ್ನೋದು ನಮಗ್ ಗೊತ್ತಾಗಬೇಕು. ಮತ್ತೆ ಮೇನ್ ಪಾಯಿಂಟ್ಸ್ ಅಂದ್ರೆ ಯಾವುದೇ ಒಂದೊಂದು ಪ್ಯಾರಾಗ್ರಾಫ್ದಲ್ಲಿ ಒಂದು ಐಡಿಯಾ ಡೆವಲಪ್ ಆಗಿರುತ್ತೆ. ಮೇನ್ ಹೈಲೈಟ್ಸ್ ಏನಿದ್ರದ್ದು ನಾವು ಬುಲೆಟ್ ಪಾಯಿಂಟ್ಸ್ ಅಂತ ಹೇಳ್ತೀವಿ. ಮೇನ್ ಹೈಲೈಟ್ ಏನ್ ಹೇಳ್ತೈತಿ, ಒಂದು ಇಡಿಯಾದ ಅರ್ಥ ಒಂದಿರುತ್ತೆ ಪ್ಯಾಸೇಜ್ಗೆ. ಇಡಿಯಾದ ಅರ್ಥ ತಿಳಿತೈತೆ. ಆಕ್ಚುಲಿ ಬಹಳ ಮಂದಿಗೆ ತಿಳಿತೈತೆ, 90% ಮಂದಿಗೆ ಇಡಿಯಾದ ಅರ್ಥ. ಮತ್ತೆ ನೀವು ಒಳಗಿನ ಒಂದೊಂದು ಸೆಂಟೆನ್ಸ್ನ ಅರ್ಥ ಬೇಕು ಅಂತಂದಾಗ ಅದನ್ನ ಸ್ವಲ್ಪ ಫೋಕಸ್ ಮಾಡ್ಬೇಕಾಗತ್ತೆ ಅಂತ. ಸೊ ಯು ಹ್ಯಾವ್ ಟು ಐಡೆಂಟಿಫೈ ದ ಮೇನ್ ಪಾಯಿಂಟ್ಸ್. ಇದು ಆಕ್ಚುಲಿ ನಿಮಗೆ ಬೇರೆ ಇರುದಿಲ್ಲ. ಡ್ರಾಫ್ಟ್ ಮಾಡಕ್ ನಿಮ್ಗೆ ಪ್ರೆಸಿಗೆ ಡ್ರಾಫ್ಟ್ ಮಾಡ್ಬೋದು, ನಿಮ್ಮ ಇದರಲ್ಲಿ ಮಾಡ್ಬೋದು, ಅದನ್ನ ನಂತರ ಹೇಳ್ತೀನಿ. ಬಟ್ ಮೇನ್ ಪಾಯಿಂಟ್ಸ್ ನಿಮಗೆ ಗೊತ್ತಾಗತ್ತೆ. ಅಲ್ಲಿ ಚಿಕ್ಕ ಪೆನ್ಸಿಲ್ ಇಟ್ಕೊಳ್ಳಿ ಅಥವಾ ನಿಮಗೆ ಗೊತ್ತಾಗತ್ತೆ. ಮ್ಯಾಪಿಂಗ್, ಇದು ಬ್ರೈನ್ ಮ್ಯಾಪಿಂಗ್ ಅಂತ, ಅದು ನಾವು ಮ್ಯಾಪಿಂಗ್ ಆಗ್ಬಿಡುತ್ತೆ ಯಾವ ಪಾಯಿಂಟ್ಸ್ ಅಂತ ಹೇಳಿ ಮೈಂಡ್ ಒಳಗ ಮ್ಯಾಪಿಂಗ್ ಆಗತ್ತೆ. ಏನ್ ಇನ್ಫಾರ್ಮೇಶನ್ ಐತೆ ಅದ್ರಾಗ, ಇಲ್ಲಿ ಎರಡು ತರ ಇರ್ತದೆ. ಒಂದು ಲ್ಯಾಂಗ್ವೇಜು, ಇನ್ನೊಂದು ನಾಲೆಡ್ಜ್ ಅಂತ ಹೇಳಿ. ಆ ನಾಲೆಡ್ಜ್ ಏನ್ ಸಿಸ್ಟಮ್, ಅದು ಇನ್ಫಾರ್ಮೇಶನ್ ಹೇಳ್ತತ್ತೋ, ಅದ್ರೊಳಗೆ ಡಾಟಾ ಐತೋ, ಯಾವ ತರದ ಒಂದು ಐಡಿಯಾ ಡಿಸ್ಕಸ್ ಆಗೈತೆ ಅದ್ರೊಳಗ, ಅದ್ರ ಚರ್ಚೆ ಆಗಿದೆ ಅನ್ನೋದ್ರ ಬಗ್ಗೆ ನೀವು ಗಮನ ಹರಿಸ್ಬೇಕು. ಸೊ ಈ ತರ ಮಾಡಿದ್ರೆ ನಿಮ್ದು ಒಳ್ಳೆಯ ಆನ್ಸರಿಂಗ್ ಶುರು ಆಗತ್ತೆ ಅಂತ. ಇನ್ನ ತಿಳಿಲಿಕ್ಕೆ ಏನ್ ಮಾಡೋದು ಅಂತ ಹೇಳ್ತಾರಪ್ಪ ಅವ್ರು. ಕೆಲವೊಂದು ವರ್ಡ್ಸ್ ತಿಳಿಯುದಿಲ್ಲ, ಕೆಲವೊಂದು ಸೆಂಟೆನ್ಸ್ ಅನ್ನ ತಿಳಿಯಂಗಿಲ್ಲ. ನಮಗಿಲ್ಲಿ ಗ್ಲಾಸರಿ ಕೊಟ್ಟಿರೋದಿಲ್ಲ. ದೇರ್ ಇಸ್ ನೋ ಗ್ಲಾಸರಿ ಗಿವನ್ ಇನ್ ದ ಪ್ಯಾಸೇಜ್. ಮಕ್ಕಳು ಇದ್ದಾರೆ ಪಾಪ ಅಂತೇಳಿ ಹಿಂಗೆ ಗ್ಲೋಸರಿ ಮಾಡಿ ಡಿಫಿಕಲ್ಟ್ ವರ್ಡ್ಸ್ ಅನ್ನ ನಾವು ಹೆಂಗ ಸ್ಕೂಲ್ ಟೆಕ್ಸ್ಟ್ ಬುಕ್ನಾಗ ಕೊಟ್ಟಿರ್ತೀವಿ ಆ ತರ ಇರೋದಿಲ್ಲ. ಯಾವ ತರ, ಹೌ ಟು ಅಂಡರ್ಸ್ಟ್ಯಾಂಡ್ ಮೊದಲೇ ಕೊಟ್ಟಿರೋದು ನಿಮಗೆ SSLC ಲೆವೆಲ್ ಇಂಗ್ಲಿಷ್ ಇರ್ತದೆ. there is no doubt about it. But when it comes to understanding certain words are understood in relation to other words ಅಂತ ಹೇಳ್ತೀವಿ. ವರ್ಡ್ಸ್ ಆರ್ ಅಂಡರ್ಸ್ಟುಡ್ ಇನ್ ರಿಲೇಷನ್ ಟು ಅದರ್ ವರ್ಡ್ಸ್ ಇನ್ ದ ಸೆಂಟೆನ್ಸ್. ಕೆಲವೊಮ್ಮೆ ಆ ವರ್ಡ್ ಗೊತ್ತಾಗದಿದ್ರ ಅದ್ರ ರಿಲೇಷನ್ ಏನಿದೆ, ಮೇನ್ ಐಡಿಯಾಕ್ಕೆ ಏನ್ ಸಂಬಂಧ ಐತಿ, ಮುಂದೆ ಮತ್ತು ಹಿಂದಿನ ಸೆಂಟೆನ್ಸ್ ನೋಡಿ ನಡುವಿನ ಸೆಂಟೆನ್ಸು ಗೊತ್ತಾಗತ್ತ. ಮುಂದೆ ಮತ್ತು ಹಿಂದಿನ ಪದಗಳನ್ನು ನೋಡಿ ಅದರ ಅರ್ಥನೂ ಗೊತ್ತಾಗತ್ತ. ಒಂದು ನಿಮಗೆ ಗೊತ್ತಿರ್ಬೇಕು ಅನ್ನೋದು ಒಂದು, ಬಟ್ ಗೊತ್ತಿರದೇ ಇದ್ದಾಗ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ದ ಮೇನ್ ಮೀನಿಂಗ್. ಅದಕ್ಕೆ ಎಕ್ಸ್ಪ್ಲನೇಷನ್ ಬಂದಿರ್ತೈತಿ ಮುಂದೆ, ಅದ ಪದದ ಎಕ್ಸ್ಪ್ಲನೇಷನ್ ಮುಂದಿನ ಪ್ಯಾಸೇಜಸ್ ನೊಳಗೆ ಬಂದಿರಬೇಕು. ಹಿಂಗಾಗಿ ಡಿಫಿಕಲ್ಟ್ ವರ್ಡ್ಸ್ ಇರ್ಬೋದು, ಡಿಫಿಕಲ್ಟ್ ಮೀನಿಂಗ್ ಇರ್ಬೋದು, ಅದ್ರ ಬಗ್ಗೆ ಭಾಳ ತಲೆ ಕೆಡಿಸ್ಕೋಬೇಡಿ. ಯು ವಿಲ್ ಅಂಡರ್ಸ್ಟ್ಯಾಂಡ್ ದ್ಯಾಟ್ ಆಸ್ ಯು ರೀಡ್, ಆಸ್ ಯು ಪ್ರೋಗ್ರೆಸ್ ಇನ್ ರೀಡಿಂಗ್.
ಆ ರೀಡಿಂಗ್ ಒಳಗೆ ಪ್ರೋಗ್ರೆಸ್ ಆದಾಗ ಅದ್ರ ಮೇಲೆ ವರ್ಕ್ ಮಾಡಕತ್ತಾಗ ನಿಮಗೆ ಅರ್ಥ ಆಗತ್ತ. ಬಹಳ ಮಂದಿ ಅಟೆಂಪ್ಟ್ ಮಾಡೋಕಿನ ಮೊದಲಕನ ಆ ಪ್ಯಾಸೇಜ್ ಅನ್ನ ನೋಡಿ ಹೆದರುವ ಇದು ಇದೆ. ಆ ಥರ ಹೆದರುವ ಅವಶ್ಯಕತೆ ಇಲ್ಲ. ವಿ ನೀಡ್ ಟು ಗೋ ಆ್ಯಂಡ್ ಸ್ಟಡಿ. ಆ್ಯಂಡ್ ಮೋಸ್ಟ್ ಆಫ್ ದ ಟೈಮ್ ಇಂಟ್ರೆಸ್ಟಿಂಗ್ ಪ್ಯಾಸೇಜಸ್ ಕೊಟ್ಟಿರ್ತಾವೆ. ಭಾಳ ಡಿಫಿಕಲ್ಟ್, ಟೆಕ್ನಿಕಲಿ ಡಿಫಿಕಲ್ಟ್ ಸೆಂಟೆನ್ಸ್, ಇಂಟೆಲೆಕ್ಚುಯಲಿ ಡಿಫಿಕಲ್ಟ್ ಪ್ಯಾಸೇಜಸ್, ಹಂಗ ಫಿಗರೇಟಿವ್ಲಿ ವೆರಿ ಕಾಂಪ್ಲೆಕ್ಸ್ ವರ್ಡ್ಸ್ ಈ ಥರ ಕೊಡೋದಿಲ್ಲ. ಇನ್ಫಾರ್ಮೇಟಿವ್ ಇರ್ತಾವ, ಎಕ್ಸ್ಪ್ಲನೇಟರಿ ಇರ್ತಾವ, ಡಿಸ್ಕ್ರಿಪ್ಟಿವ್ ಇರ್ತಾವ. ಹೀಗಾಗಿ ನಿಮಗೇನು ಅಂಥ ದೊಡ್ಡ ಸಮಸ್ಯೆ ಆಗೋದಿಲ್ಲ. ಸೊ ಐ ವಿಲ್ ನೌ ರೀಡ್ ಒನ್ ಪ್ಯಾಸೇಜ್. ಸ್ವಲ್ಪ ನಿಮಗೆ ಬೋರಿಂಗ್ ಆಗೋದಿಲ್ಲ ಅಂತ ತಿಳ್ಕೊಂಡೇನಿ. ಒಂದು ಪ್ಯಾಸೇಜನ್ನು ಹೋದ ಸಲ ಎಕ್ಸಾಮಿನೇಷನ್ ಪ್ಯಾಸೇಜ್ ನಂದು ಓದ್ತೀನಿ ನಾನು ನಿಮಗೆ. ಓದಿದಾಗ ನೋಡ್ಕೋತ ಹೋಗ್ರಿ, ಅಥವಾ ನೀವು ಓದ್ಕೋತ ಹೋಗ್ತಿದ್ರು ಹೋಗ್ರಿ, ಇಲ್ಲ ಕೇಳ್ಯಾರ ಕೇಳ್ರಿ. ಹೌ ಟು ರೀಡ್ ಅನ್ನೋದ್ರ ಬಗ್ಗೆ ಈ ಓದ್ತಾನೆ ನಿಮಗೆ ಗೊತ್ತಾಗತ್ತ ಇದ್ರೊಳಗೆ ಏನು ಮೀನಿಂಗ್ ಐತಿ ಅಂತ ಹೇಳಿ. ಐ ವಿಲ್ ರೀಡ್ ದಿಸ್ ಪ್ಯಾಸೇಜ್. ಜಸ್ಟ್ listen to me. The 20th century is the age of machines. From the time the Industrial Revolution began in Europe, man's life has been changing in many ways. At the first, change was slow, but in the second half of the 19th century, there was an increase in the rate of mechanization, or as a result, life began to change more quickly. During the last 50 years, machines of all sorts have become part of our daily life and have transformed it in the most incredible manner. Machines have turned human society from an agrarian one into an industrial one. Today, in countries like United States of America, United Kingdom, only a small section of population is engaged in agriculture. Industry forms the basis of the life and progress of these nations. Machines have changed the life of the individual too. In many ways, life at home has made more comfortable, and the drudgery of the household work has been removed. People travel to schools and offices in buses or trains and spend their evenings in amusements made possible by machine civilization. The use of machines has made the world a small place. Distance has been conquered by modern means of transport. We can travel over the oceans in a few hours. One of the most remarkable features of modern civilization is the use of electronic media of communication. The world has been rightly called, it should be rightly called an electronic village. One of the most important benefits of machine civilization is that the standard of our life has improved. See, the focus is on the standard of life here. There is much more variety in our lives. We have a wide chance of everything from watches to cosmetics to stationery every year. On our table, we have fruits from the Mediterranean, wine from France, and cheese from Australia. Mass production of goods leads to abundance and helps to keep prices within the reach of common man. See, it's about the benefits of machine civilization. 150 years ago, then we go back to the past. People who wanted to travel depended on animals like horses and camels. Today, we can choose our mode of travel. If
We are busy, we can travel by air, or we can catch a bus or train and enjoy a longer and more leisurely journey. Machines save time, and therefore people have plenty of leisure. Today, workers need not labor more hours in front of the machine. Machine civilization has provided various forms of entertainment for the hours of leisure. There is the radio to provide programs of music, sports commentaries, or talks. The cinema is another means of entertainment. Television combines the features of radio and cinema. These are some of the ways in which machine civilization has improved our lives. But there is the other side of picture to be considered. People have to pay demerits. Here you can say change of idea. People have to pay a price for these benefits. The chief criticism is that while it has provided variety and abundance in our lives, it has resulted in a sedentary lifestyle and unimaginative mass production. If we have got rid of the old drudgery of slow labor, we have in its place the new drudgery of repetitious labor. That is one of the criticism you have to understand in that particular paragraph. Another factor is speed. Today there is a craze for speed, a craze to do things faster, to reach places faster. Speed itself has no virtue. The pace at which people of advanced countries live is sure to affect their mental and physical health. The paradox today is that people have plenty of leisure. Even while reading, you should know where to pause, where the meaning is, but have not learned to make use of it properly. In another sense, we have machines to serve us, but have allowed them to dictate us. We are dependent on machines and have lost our individuality. So, how much time it took for reading? You see the questions here. Where did the Industrial Revolution begin? How has the distance been conquered? What is the most remarkable feature of modern civilization? What has word been rightly called? It is rightly called actually. How does mass production help? Mention one important benefit of machine civilization. Why do people have plenty of leisure today? What combines the feature of radio and the cinema? What is the chief criticism of machine civilization? What have we lost depending on the machines? It is clear from the passage that machine civilization is beneficial to mankind, harmful to mankind, both depending on how it is used. After reading, you understand this. And the last two questions are 2-mark questions. Explain in 3 or 4 sentences the benefits of machine civilization. What are the demerits of machine civilization? See, simple things, totally 15 marks. Now you can understand. See how questions are formed. Where did the Industrial Revolution begin? Here it is a question of one word answer. Industrial Revolution, where is the place? The place is to be mentioned here. How has the distance been conquered? This is the question of causation, place. Whenever there is a question where, you have to give one word answer. Coming, let us go back to the passage. And after reading the passage, I hope you understand what is the topical sentence. What about what it is.
machines and civilization. Okay. See, in the first paragraph itself, you have answer for this. What is that? The 20th century is age of machines. It is called age of machines. So the whole passage is about age of machines, age of civilization, the machines and civilization, merits of machines, demerits of machines. So the topical sentence is very much in the first sentence itself. 20th century is about modern age of machines. It is called age of machines. And the answer for the first question itself is, from the time the Industrial Revolution began in Europe. Where did the Industrial Revolution begin? Industrial Revolution began in Europe. Even if the answer is only Europe, your answer is correct. Your answer is correct. So, the second question is about the speed. So that's what we come to know. What is the second question? Yes. How has the distance been conquered? Distance, the passage speaks about a distance. How the distance is conquered by the machines is given in this passage, where you have to find out where it is, where the passage is speaking about the distance. You have to look into the thing. Change was slow, but in the second half of the 19th century, there was an increase in the rate of mechanization. Machines have all sorts have become part of our daily life. ಇಲ್ಲಿ ಡಿಸ್ಟೆನ್ಸ್ ಬಗ್ಗೆ ಬರೋದಿಲ್ಲ. Machines have turned human society from agrarian to industrial ಅಂತ ಅನ್ನೋದ್ರ ಬಗ್ಗೆ ಇದೆ. ಇದು ಚೇಂಜ್ ಫ್ರಾಮ್ ಏನಂತೀರಿ ನೀವು, ಅಗ್ರಿಕಲ್ಚರ್ ಸೆಕ್ಟರ್ ಟು ಇಂಡಸ್ಟ್ರಿಯಲ್ ಸೆಕ್ಟರ್ ಬಗ್ಗೆ ಹೇಳ್ತದೆ. ಇನ್ನೂ ಒಂದು ನೀವು ಏನು ಅರ್ಥ ಮಾಡ್ಕೋಬೇಕಿದ್ರಾಗ ಅಂತಂದ್ರೆ, ಯಾವ್ದಾರ ವರ್ಡ್ ಡಿಫಿಕಲ್ಟ್ ಅನಿಸ್ತತನ ಇದ್ರಾಗ ಅಂತ ಹೇಳಿ. ನಿಮಗೇನು ನನಗನ್ಸಿ ಮಟ್ಟಿಗೆ ಯಾವುದು ವರ್ಡ್ ಇದ್ರೊಳಗ ಡಿಫಿಕಲ್ಟ್ ಈ ಪ್ಯಾಸೇಜ್ನಾಗ ಅನಿಸೋದಿಲ್ಲ. ಫಸ್ಟ್ ಪ್ಯಾರಾಗ್ರಾಫ್ನಾಗ ಏನು ಅನಿಸೋದಿಲ್ಲ. ಇನ್ಕ್ರೆಡಿಬಲ್ ಅನ್ನೋದು ನಂಬಲ ಸಾಧ್ಯವಾದ ಅಂಥೇಳಿ, ಅದು ಒಂದು ವರ್ಡ್ ಒಂದು ಸ್ವಲ್ಪ ಡಿಫಿಕಲ್ಟ್ ಅನಿಸ್ಬೋದು ಸಾಮಾನ್ಯ ಇಂಗ್ಲಿಷ್ ಗೊತ್ತಿದ್ದವ್ರಿಗೆ ಅಂತ ಅನಿಸ್ತತಿ. ಈ ಇಂಡಸ್ಟ್ರಿ ಅನ್ನೋದು ವರ್ಡ್ ಗೊತ್ತಿದೆ, ಅಗ್ರೇರಿಯನ್ ಅನ್ನೋದು ಒಂದು ಗೊತ್ತಿದೆ. ಇವು ವರ್ಡ್ಸ್ ಗೊತ್ತಾಗ್ತವ ಇಲ್ಲ ಅನ್ನೋದು ಒಂದು ತಿಳ್ಕೊ. ಪ್ಯಾಸೇಜ್ ರೀಡಿಂಗ್ನೊಳಗ ವರ್ಡ್ಸ್ ಅರ್ಥ ಆಗದಿದ್ರೆ ನಾ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ನೀವು ಸ್ವಾಕ್ ಅನಾಲಿಸಿಸ್ ಮಾಡ್ಕೋಬೇಕು ಅಂತ ಮೊದಲ ಹೇಳಿದ್ನ. ಸ್ಟ್ರೆಂಗ್ತ್, ವೀಕ್ನೆಸ್, ಅಪರ್ಚುನಿಟೀಸು, ಚಾಲೆಂಜಸ್ ಅಂತೇಳಿ. ನಮ್ಮ ಲ್ಯಾಂಗ್ವೇಜ್ ಕೆಪಾಸಿಟಿ ಏನೇನಿದೆ, ನನಗೆ ಯಾವ ಥರದ ವರ್ಡ್ ಅರ್ಥ ಆಗ್ತಾವ, ಯಾವ ಥರದ ವರ್ಡ್ ಅರ್ಥ ಆಗೋದಿಲ್ಲ, ಓದಾಕ್ ಯಾವ್ದು ಬರ್ತೈತಿ, ಓದಾಕ್ ಯಾವ್ದು ಬರುದಿಲ್ಲ. ಸೊ ಹೌ ಟು ಡೆವಲಪ್ ದ ರೀಡಿಂಗ್ ಸ್ಕಿಲ್, ಹೌ ಟು ಅಂಡರ್ಸ್ಟ್ಯಾಂಡ್ ಮಿನಿಮಮ್ ವರ್ಡ್ಸ್ ಅನ್ನೋದ್ರ ಬಗ್ಗೆ ಇಲ್ಲಿ ನೋಡಿ. ನನಗನ್ಸಿ ಮಟ್ಟಿಗೆ ಡ್ರೆಜರಿ ಅನ್ನೋ ಪದ ಒಂದು ಸ್ವಲ್ಪ, ಈ ಡ್ರೆಜರಿ ಅನ್ನೋದು ತಿಳಿಲಿಕ್ಕೆ ಏನ್ ಮಾಡ್ಬೇಕು ಅಂತ ಹೇಳಿದ್ದೆ ನಾನು. Machines have changed the life of the individual too in many ways. ಹೌದಾ, ಇಲ್ಲಿ ಫುಲ್ ಪಾಯಿಂಟ್ ಆಗಬೇಕಾಗಿತ್ತು. Life at home has been made more comfortable. ಈ ಕಂಫರ್ಟಬಲ್ ಅನ್ನೋದು ವರ್ಡ್ ಗೊತ್ತಾಗತ್ತೆ. ಅಂಡ್ ದ ಡ್ರೆಜರಿ ಆಫ್ ಹೌಸ್ ಹೋಲ್ಡ್ ವರ್ಕ್ ಹ್ಯಾಸ್ ಬೀನ್ ರಿಮೂವ್ಡ್. ಈ ರಿಮೂವ್ಡ್ ಹೌಸ್ ಹೋಲ್ಡ್ ವರ್ಕ್ ರಿಮೂವ್ಡ್ ನೋಡ್ಕೊಂಡು ಡ್ರೆಜರಿ ಅನ್ನೋ ಪದದ ಮೀನಿಂಗ್ ಅರ್ಥ ಆಗತ್ತ ಅಂತ ನನಗೆ ಅನಿಸ್ತೈತಿ. ನಾವೆಲ್ಲ ಇದೇ ತರ ಅರ್ಥ ಮಾಡ್ಕೋತಿದ್ವಿ. ಒಂದ್ ವೇಳೆ ಅದು ಡಿಕ್ಷನರಿ ಮೀನಿಂಗ್ ಗೊತ್ತಿಲ್ಲ ಅಂತಂದ್ರೆ ಆ ತರ ಅರ್ಥ ಆಗ್ತಿದ್ವು. ಒಂದು ದಟ್ ಈಸ್ ದ ಲಾಸ್ಟ್ ರೆಸಾರ್ಟ್ ಅದು. ಬಟ್ ಬಿಗಿನಿಂಗ್ ನೊಳಗೆ ಎಲ್ಲರೂ ಜಾಸ್ತಿ ಪ್ಯಾಸೇಜಸ್ ಅನ್ನ ಓದ್ಕೋತಾನೆ ಇದ್ರೆ ಈ ಪ್ರಾಬ್ಲಮ್ ಬರುದಿಲ್ಲ ಆಕ್ಚುಲಿ. People travel to schools and offices in bus, train and spend their evenings in amusement parks. ಇದ್ರ ಬಗ್ಗೆ ಆಗಲೇ ನಾವು ಹೇಳಿದ್ನಲ್ಲ, ಡಿಸ್ಟೆನ್ಸ್ ಬಗ್ಗೆ ಬಂದಿರೋದು ಒಮ್ಮೆಲೆ ಇಲ್ಲಿ ಬಂತು.
2 ಪ್ಯಾರಾಗ್ರಾಫ್ 3 ಪ್ಯಾರಾಗ್ರಾಫ್ ಆದ ನಂತರ ಒಮ್ಮೆಂದೊಮ್ಮೆ ಈ ಡಿಸ್ಟೆನ್ಸ್ ಬಗ್ಗೆ ಬಂತು. ಅದು 2ನೇ ಕ್ವಶನ್ ಎದ್ರ ಮ್ಯಾಗಿತ್ತು? ಡಿಸ್ಟೆನ್ಸ್ ಮೇಲೆನೆ ಇತ್ತು. ಹೌ ಎಸ್ ದ ಡಿಸ್ಟೆನ್ಸ್ ಹ್ಯಾಸ್ ಬೀನ್ ಕಾಂಕರ್ಡ್? The distance has been conquered by the modern means of transport. ಅಂದ್ರೆ ಮುಗಿದು ಹೋಯ್ತು. There is no problem. ಇಷ್ಟೇ, the distance has been conquered by the modern means of transport. ಅಲ್ಲಿ ಮುಂದೆ ಮಾಡರ್ನ್ ಮೀನ್ಸ್ ಆಫ್ ಟ್ರಾನ್ಸ್ಪೋರ್ಟ್ ಅಂದ್ರೆ ಯಾವ ಅನ್ನೋದಿದೆ. ವಿ ಕ್ಯಾನ್ ಟ್ರಾವೆಲ್ ಇನ್ ದ ಓಷಿಯನ್ ಬೈ ಏರ್. ನಮಗೆ ಟೈಮ್ ಇಲ್ಲ ಅಂತಂದ್ರೆ ಬೈ ಏರ್ ಹೋಗ್ಬೋದು. ವಿ ಕ್ಯಾನ್ ಹ್ಯಾವ್ ಅ ಜರ್ನಿ ಇನ್ ದ ಬಸ್, ಟ್ರೈನ್. ಮತ್ತು ಮುಂದೆ ಈ ಪ್ಯಾಸೇಜ್ ಏನು ಹೇಳ್ತತಿ? ಎಲೆಕ್ಟ್ರಾನಿಕ್ ಮೀಡಿಯಾ ಆಫ್ ಕಮ್ಯುನಿಕೇಶನ್ ಇದೆ. ಒನ್ ಆಫ್ ದ ರಿಮಾರ್ಕಬಲ್ ಫೀಚರ್ಸ್ ಆಫ್ ದಿಸ್ ಅದ್ರ ಬಗ್ಗೆ ಹೇಳ್ತದೆ. ಸೊ ಆಬ್ವಿಯಸ್ಲಿ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿದ್ದು ಏನು ಅಂತಂತಂದ್ರೆ, ನಾವು ಇಂಪಾರ್ಟೆಂಟ್ ಹೈಲೈಟ್ಸ್ ಒಂದೊಂದು ಪ್ಯಾರಾಗ್ರಾಫ್ನಲ್ಲಿ ಒಂದೊಂದು ಐಡಿಯಾ ಡೆವಲಪ್ ಮಾಡಿರ್ತಾರೆ. ಅದು ಒಂದು ನಿಮಗೆ ಹೇಳ್ತೇನೆ. ಈಗ ನೋಡಿ, ಯೂಸ್ ಆಫ್ ಮಷಿನ್ಸ್ ಹ್ಯಾಸ್ ಮೇಡ್ ವರ್ಲ್ಡ್. ಈ ಪ್ಯಾರಾಗ್ರಾಫ್ನಲ್ಲಿ ಮೇಡ್ ಎ ಸ್ಮಾಲ್ ಪ್ಲೇಸ್. ಇಡೀ ಜಗತ್ತನ್ನ ಗ್ಲೋಬಲ್ ವಿಲೇಜ್ ಅಂತ ಹೇಳ್ತೀವಲ್ಲ, ಆ ಥರ ಮಾಡಿದೆ ಅಂತ ಹೇಳಿ ನಮಗೆ ಇದ್ರಾಗ ಗೊತ್ತಾಗುತ್ತೆ. ಅಲ್ಲಿ ಡಿಸ್ಟೆನ್ಸ್ ಬಗ್ಗೆ, ಡಿಸ್ಟೆನ್ಸ್ ಈಸ್ ಶಾರ್ಟನ್ಡ್ ಬಿಕಾಸ್ ಆಫ್ ಮಾಡರ್ನ್ ಮೀನ್ಸ್ ಆಫ್ ಟ್ರಾನ್ಸ್ಪೋರ್ಟ್ ಇದ್ದಾಗ ಆ ಥರ ಆಗಿದೆ ಅಂತ ಹೇಳಿ. ನೀವು ಪ್ರತಿ ಒಂದು ಪ್ಯಾರಾಗ್ರಾಫ್ನಲ್ಲಿ ಒನ್ ಆಫ್ ದ ಇಂಪಾರ್ಟೆಂಟ್ ಬೆನಿಫಿಟ್ಸ್ ಆಫ್ ಮಾಡರ್ನ್, ಇಲ್ಲೇ ನೋಡಿ ಫಸ್ಟ್ ವರ್ಡನ ಬೆನಿಫಿಟ್ಸ್ ಆಫ್ ಮಾಡರ್ನ್ ಸಿವಿಲೈಸೇಷನ್ ಅಂತ ಐತಿ. ಈ ಪ್ಯಾರಾಗ್ರಾಫ್ನೊಳಗೆ ಬರೇ ಬೆನಿಫಿಟ್ಸ್ ಬಗ್ಗೆನೇ ಹೇಳ್ಕೋತ ಹೋಗ್ಯಾರ. ಅಲ್ಲಿ ಬೇರೆ ಏನು ನೋಡಿ, ವಿ ಹ್ಯಾವ್ ವೈಡ್ ಚಾನ್ಸ್ ಆಫ್ ಎವ್ರಿಥಿಂಗ್ ಫ್ರಮ್ ವಾಚಸ್ ಟು ಕಾಸ್ಮೆಟಿಕ್ಸ್ ಟು ಸ್ಟೇಷನರಿ. ಮತ್ತೆ ವಿ ಹ್ಯಾವ್ ಫ್ರೂಟ್ಸ್ ಫ್ರಮ್ ಡಿಫ್ರೆಂಟ್ ಕಂಟ್ರೀಸ್, ವೈನ್ ಫ್ರಮ್ ಡಿಫ್ರೆಂಟ್ ಕಂಟ್ರೀಸ್, ಚೀಸ್ ಫ್ರಮ್ ಡಿಫ್ರೆಂಟ್ ಕಂಟ್ರಿ. ನಾವು ನಾವು ಬೇರೆ ಬೇರೆ ದೇಶದಿಂದ ತರಿಸ್ಕೊಂಡು ತಿನ್ಬಹುದು, ಉಣ್ಬಹುದು, ಎಂಜಾಯ್ ಮಾಡ್ಬೋದು ಅಂತ ಹೇಳಿ. ಇದು ಇಟ್ ಈಸ್ ಆಲ್ ಬಿಕಾಸ್ ಆಫ್ ಮಾಡರ್ನ್ ಮೀನ್ಸ್ ಆಫ್ ಟ್ರಾನ್ಸ್ಪೋರ್ಟ್ ಆ್ಯಂಡ್ ಕಮ್ಯುನಿಕೇಶನ್. ಇದು ಮಷಿನ್ ಸಿವಿಲೈಸೇಷನ್ ಅಂತ ಗೊತ್ತಾಗುತ್ತೆ. ಮಾಸ್ ಪ್ರೊಡಕ್ಷನ್ ಆಫ್ ಗೂಡ್ಸ್ ಲೀಡ್ಸ್ ಟು ಅಬಂಡನ್ಸ್. ಇದು ಮಾಸ್ ಪ್ರೊಡಕ್ಷನ್ ಅನ್ನೋ ವರ್ಡನು ಅಂದ್ರೆ ಒಂದ ಕಡೆ ಎಲ್ಲೋ ಸಕ್ಕರೆ ಬೇಕಾಗಿತ್ತು ಅಂತ ತಿಳ್ಕೊರಿ. ಈಗ ಇಂಡಿಯಾದಾಗ ಇಡೀ ಜಗತ್ತಿಗೆ ಕೊಡುವಷ್ಟು ಸಕ್ಕರೆ, ಮಾಸ್ ಪ್ರೊಡಕ್ಷನ್. ಇಂಡಿಯಾ ಇಸ್ ದಿ ಹೈಯೆಸ್ಟ್ ಶುಗರ್ ಗ್ರೋಯಿಂಗ್ ಕಂಟ್ರಿ. ಹಂಗೆ ನಿಮಗೆ ಇಮ್ಯಾಜಿನೇಷನ್ ಬಂದಿರ್ಬೇಕು. ಬಟ್ ಅವನ್ನೆಲ್ಲ ಬರ್ಕೋತ ಕುಂದ್ರಾಕಿರಂಗಿಲ್ಲ. ಅಲ್ಲಿ ಏನು ಕ್ವಶನ್ಸ್ ಕೇಳಿರ್ತಾರ ಅದಕ್ಕೆ ತಕ್ಕಂಗೆ ನಾವು ಆನ್ಸರ್ ಇಲ್ಲಿ ಮಾಡಬೇಕೇ ವಿನಃ ಬೇರೆ ವಿಚಾರಗಳನ್ನ, ಎಕ್ಸ್ಟ್ರಾ ಎಕ್ಸಾಂಪಲ್ಸ್ಗಳನ್ನ ಇಲ್ಲಿ ನಾವು ಹಾಕುವ ಅವಶ್ಯಕತೆ ಇಲ್ಲ. It is only in short essay we have to use our own brain. But here it is understanding the given passage ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಒಬ್ಬ ಕಾಮನ್ ಮನುಷ್ಯನಿಗೂ ಕೂಡ ಈ ಎಲ್ಲವನ್ನ ಹೊಂದುವ ಸಾಧ್ಯತೆ ಈ ಮಷಿನ್ ಸಿವಿಲೈಸೇಷನ್ ಅಲ್ಲಿ ಇದೆ. ಇಲ್ಲಿ ನೋಡಿ, ಸ್ವಲ್ಪ ಪಾಸ್ಟ್ ಬಗ್ಗೆ ಹೇಳ್ತಾನೆ. ಈ ಪ್ಯಾರಾಗ್ರಾಫ್ನಲ್ಲಿ 150 years ago people who wanted to travel depended on animals, horses. ಈಗ ನೀವು ವಾಟ್ ಆರ್ ದ ಏನ್ಷಿಯಂಟ್ ಮೆಥಡ್ ಆಫ್ ಟ್ರಾವೆಲ್ ಅಂತ ಕೇಳಿದ್ರೆ ಅಂದ್ರೆ ಹಾರ್ಸ್, ಕ್ಯಾಮೆಲ್ಸ್ ಅಂತ ಬರೀಬಹುದು. ಟುಡೇ ವಿ ಕ್ಯಾನ್ ಚೂಸ್ ಅವರ್ ಮೋಡ್ ಆಫ್ ಟ್ರಾವೆಲ್. ನಾವು ಭಾಳ ಬ್ಯುಸಿ ಅಂದ್ರೆ, ಇಫ್ ಯು ಆರ್ ಬ್ಯುಸಿ ವಾಟ್ ಯು ಕ್ಯಾನ್ ಚೂಸ್? ವಿ ಕ್ಯಾನ್ ಚೂಸ್ ಏರ್. ಬೈ ಏರ್ ಅಂತಂದ್ರೆ ಬೈ ಏರೋಪ್ಲೇನ್. ಅಥವಾ ವಿ ಕ್ಯಾನ್ ಆಲ್ಸೋ ಚೂಸ್ ಬಸ್, ಟ್ರೈನ್. ಲಾಂಗರ್ ಜರ್ನಿ ಬೇಕಂದ್ರೆ ವಾಟ್ ಡು ಯು ವಾಂಟ್ ಟು ಎಂಜಾಯ್ ಫಾರ್ ಲಾಂಗರ್ ಜರ್ನಿ ಅಂತ ಕ್ವಶನ್ ಕೇಳಿದ್ರೆ ವಿ ಕ್ಯಾನ್ ಕ್ಯಾಚ್ ಅ ಬಸ್ ಆರ್ ಟ್ರೈನ್ ಅಂತ ಬರೆದ್ರು ಕೂಡ ಆನ್ಸರ್ ಆಗುತ್ತೆ. ಸೊ ಆಬ್ವಿಯಸ್ಲಿ ಇಲ್ಲಿ ಪ್ಯಾಸೇಜ್ ವಿಷಯದಲ್ಲಿ ನೀವು ಪ್ರತಿ ಪ್ಯಾರಾಗ್ರಾಫ್ನೊಳಗೆ ಒಂದೊಂದು ಐಡಿಯಾ ಹೇಳ್ಕೋತ ಹೋಗಿರ್ತಾರೆ. ಇಲ್ಲಿ ನೋಡಿ, ಮಷಿನ್ಸ್ ಸೇವ್ ಟೈಮ್ ಅಂತ ಶುರುವಾಗತ್ತೆ. ಇದು ಪ್ಯಾರಾಗ್ರಾಫ್ ಶುರುವಾಗಂದ್ರೆ ಮಷಿನ್ ಸೇವ್ ಟೈಮ್, ನಮ್ಮ ಟೈಮನ್ನು ಉಳಿಸ್ತಾವೆ. ಲಾಂಗ್ ಅವರ್ಸ್ನಾಗ ವರ್ಕ್ ಮಾಡೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ನಾವು ಮಾಡೋ ಕೆಲಸ ಮಷಿನ್ಸ್ ಮಾಡ್ತಾವು ಅಂತ ಹೇಳಿ. ಸ್ಪೋರ್ಟ್ಸ್, ದೇರ್ ಇಸ್ ಅ ರೇಡಿಯೋ ಟು ಪ್ರೊವೈಡ್ ಎಂಟರ್ಟೈನ್ಮೆಂಟ್. ಆದ್ರೂ ಆ ಮಷಿನ್ ಸಿವಿಲೈಸೇಷನ್ ಹ್ಯಾಸ್ ಪ್ರೊವೈಡೆಡ್ ವೇರಿಯಸ್ ಫಾರ್ಮ್ಸ್ ಆಫ್ ಎಂಟರ್ಟೈನ್ಮೆಂಟ್ ಫಾರ್ ಅವರ್ಸ್ ಆಫ್ ಲೀಜರ್.
ನಮ್ಮ ಕೆಲಸ ಮಷಿನ್ ಮಾಡಿದ್ವಿ ಅಂದ್ರೆ ನಾವೇನ್ ಮಾಡ್ಬೇಕ? ಎಂಟರ್ಟೈನ್ಮೆಂಟ್ ಎಲ್ಲಿಂದ ಬರ್ತೈತಿ? ರೇಡಿಯೋ, ಮ್ಯೂಸಿಕ್, ಸ್ಪೋರ್ಟ್ಸ್ ಕಮೆಂಟ್ರಿ. ಆಗಲೇ ಒಂದು ಕ್ವಶನ್ ಕೇಳಿದ್ರೆ, ವಾಟ್ ಡಸ್ ಸಿನಿಮಾ ಅಂಡ್ ರೇಡಿಯೋ ಗಿವ್? ಸಿನಿಮಾ ಇಸ್ ಅನದರ್ ಮೀನ್ಸ್ ಆಫ್ ಎಂಟರ್ಟೈನ್ಮೆಂಟ್. ಟೆಲಿವಿಷನ್ ಕಂಬೈನ್ಸ್, ವಾಟ್ ಕಂಬೈನ್ಸ್ ರೇಡಿಯೋ ಅಂಡ್ ಸಿನಿಮಾ ಅಂತ ಒಂದು ಕ್ವಶನ್ ಕೇಳಿದ್ರು ಅವರು. ವಾಟ್ ಕಂಬೈನ್ಸ್? ರೇಡಿಯೋ ಮತ್ತು ಸಿನಿಮಾದಾಗಿರೋ ಎರಡೂ ವಿಚಾರಗಳು ಎದ್ರಾಗ ಬರ್ತಾವ ಅಂತಂದ್ರೆ ಇಲ್ಲಿ ನೋಡ್ರಿ ಆನ್ಸರ್ ಐತಿ. ಏನು? ಟೆಲಿವಿಷನ್ ಕಂಬೈನ್ಸ್ ದ ಫೀಚರ್ಸ್ ಆಫ್ ರೇಡಿಯೋ ಅಂಡ್ ಸಿನಿಮಾ. ಹಿಂಗೆಲ್ಲ ಇದೆ ಅಂದ್ರ ಆನ್ಸರ್ ಎಲ್ಲ ಅಲ್ಲೇ ಇರ್ತಾವ. ಸ್ವಲ್ಪ ನಾವು ಫೋಕಸ್ ಕೊಟ್ಟು ಓದಿದ್ರಂದ್ರೆ ವಿ ಗೆಟ್ ಆನ್ಸರ್ಸ್ ಫಾರ್ ಆಲ್ ಕ್ವಶನ್ಸ್. ಇನ್ನು ಈ ಪ್ಯಾರಾಗ್ರಾಫ್ನೊಳಗೆ ನೋಡ್ರಿ ನೀವು, ದೀಸ್ ಆರ್ ಸಮ್ ಆಫ್ ದ ವೇಸ್ ಇನ್ ವಿಚ್ ಮಷೀನ್ ಸಿವಿಲೈಸೇಷನ್ ಹ್ಯಾಸ್ ಇಂಪ್ರೂವ್ಡ್ ಅವರ್ ಲೈಫ್ಸ್. ಬಟ್ ಅಂತ ಶುರು ಮಾಡ್ತಾನೆ. ಆದರೆ ದೇರ್ ಈಸ್ ದ ಅದರ್ ಸೈಡ್ ಆಫ್ ದ ಪಿಕ್ಚರ್ ಟು ಬಿ ಕನ್ಸಿಡರ್ಡ್. ರೊಕ್ಕ ಖರ್ಚು ಮಾಡ್ಬೇಕು. ಬೇರೆ ಸೈಡ್ನಾಗಿದ್ದ ನೋಡಿದ್ರೆ ಇದು ಖರ್ಚಿಂದು ಸಿವಿಲೈಸೇಷನ್ ಇದೆ. ಪೀಪಲ್ ಹ್ಯಾವ್ ಟು ಪೇ ಪ್ರೈಸ್ ಫಾರ್ ದೀಸ್ ಬೆನಿಫಿಟ್ಸ್. ಹಂಗ ಪುಕ್ಷಟೆ ಸಿಗುದಿಲ್ಲ. ಥಿಂಗ್ಸ್ ಆರ್ ನಾಟ್ ಅವೈಲಬಲ್ ಫ್ರೀಲಿ. ಅದಕ್ಕೆ ಚೀಪ್ ಕ್ರಿಟಿಸಿಸಮ್ ಅಂತ ನೋಡಿ. ಅಲ್ಲಿ ಒಂದು ವಾಟ್ ಈಸ್ ದ ಚೀಪ್ ಕ್ರಿಟಿಸಿಸಮ್ ಆಫ್ ಸಿವಿಲೈಸೇಷನ್ ಅಂತ ಒಂದು ಕ್ವಶನ್ ಇತ್ತು. ಅದನ್ನ ಅಫ್ಕೋರ್ಸ್ ನಿಮಗೆ ಈ ಕ್ವಶನ್ ಪೇಪರ್ ನಿಮಗೆ ಸಿಕ್ಕಿರ್ಬೇಕು, ಇಲ್ಲ ನಿಮಗೆ ಕಳಿಸ್ತೀನಿ ನಾನು. ಅದನ್ನೆಲ್ಲರೂ ಕೈಯಲ್ಲಿ ಹಿಡ್ಕೊಂಡು ನೋಡಿದ್ರಂದ್ರೆ ಬಹಳ ಚಲೋ. ಇಲ್ಲಾಂದ್ರೆ ಇದನ್ನ ಓದಿ, ಯಾಕಂದ್ರೆ ಕ್ವಶನ್ಸು ಆನ್ಸರ್ಸ್ ಅಲ್ಲಿ ಎರಡಕ್ಕೂ ತಾಳೆ ಆಗ್ಬೇಕಾದ. Criticism. What is the cheap criticism? It has provided variety, abundance in our lives. It has resulted in sedentary lifestyle. Ida criticism. Sedentary lifestyle and unimaginative mass production. ಇದರಿಂದ ಏನಾಗತ್ತೆ ಅಂತಂತಂದ್ರೆ, ಸ್ಲೋ ಲೇಬರ್. We have in its place the new drudgery of repetitious works. ಇದು ಚೀಪ್ ಕ್ರಿಟಿಸಿಸಮ್ ಆಫ್ ಸಿವಿಲೈಸೇಷನ್ ಅಂತ. ಅಲ್ಲಿ ಕೇಳ್ಯಾರ, ರೈಟ್ ಅಬೌಟ್ ಎನಿ ಟೂ ಡಿಮೆರಿಟ್ಸ್ ಆಫ್ ಸಿವಿಲೈಸೇಷನ್. ಮೆರಿಟ್ಸ್ ಆಫ್ ಸಿವಿಲೈಸೇಷನ್, ಡಿಮೆರಿಟ್ಸ್ ಆಫ್ ಸಿವಿಲೈಸೇಷನ್ ಅಂದಾಗ ನಾವು ಇದನ್ನ ಮಾಡ್ಬೇಕು, ಅರ್ಥ ಮಾಡ್ಕೋಬೇಕು ಅದ್ರಾಗ ಏನೇನ್ ಬಗ್ಗೆ ಮಾತಾಡಾರ. ಮುಂದೆ ಸ್ಪೀಡ್ ಬಗ್ಗೆ ಹೇಳ್ತೈತಿ ಈ ಪ್ಯಾರಾಗ್ರಾಫ್. ಸ್ಪೀಡ್ ಈಸ್ ಅನದರ್ ಡಿಮೆರಿಟ್. ಅಂದ್ರ ಎಲ್ಲ ಅವಸರ, ಎಲ್ಲವೂ ವೇಗ ಅನ್ನೋದು ಇದೆ ಇಲ್ಲಿ. ಈ ವೇಗದ ಬಗ್ಗೆ ಹೇಳ್ತದೆ. ಸ್ಪೀಡ್ ಇಟ್ ಸೆಲ್ಫ್ ಹ್ಯಾಸ್ ನೋ ವರ್ಚು. ಇದು ಒಳ್ಳೆಯದಲ್ಲ. ದ ಪೇಸ್ ಅಟ್ ವಿಚ್ ಪೀಪಲ್ ಆಫ್ ಅಡ್ವಾನ್ಸ್ಡ್ ಕಂಟ್ರೀಸ್ ಲಿವ್ ಈಸ್ ಶೂರ್ ಟು ಅಫೆಕ್ಟ್ ದೇರ್ ಮೆಂಟಲ್ ಅಂಡ್ ಫಿಸಿಕಲ್ ಹೆಲ್ತ್. ಈ ಸ್ಪೀಡ್ನಿಂದ ಮೆಂಟಲ್ ಮತ್ತು ಫಿಸಿಕಲ್ ಹೆಲ್ತ್ ಮ್ಯಾಗ ಕೆಟ್ಟ ಪರಿಣಾಮ ಬೀರ್ತತಿ ಅಂತ ಹೇಳಿ ಪ್ಯಾಸೇಜ್ ಹೇಳ್ತದೆ. ಜನರಿಗೆ ಟೈಮ್ ಸಾಕಷ್ಟಿದೆ, ಬಟ್ ಆ ಟೈಮನ್ನ ಯೂಸ್ ಮಾಡೋದು ಗೊತ್ತಿಲ್ಲ ಅಂತ ಹೇಳ್ತದೆ. ಪ್ಯಾರಡಾಕ್ಸ್ ಅಂದ್ರೆ ವಿಚಿತ್ರತೆ. ಅಂದ್ರೆ ಏನಂದ್ರೆ, ಪೀಪಲ್ ಹ್ಯಾವ್ ಪ್ಲೆಂಟಿ ಆಫ್ ಲೀಸರ್ ಅಂದ್ರೆ ಟೈಮ್ ಇದೆ, ಬಟ್ ಹ್ಯಾವ್ ನಾಟ್ ಲರ್ನ್ ಟು ಯೂಸ್ ಇಟ್ ಪ್ರಾಪರ್ಲಿ. ಇನ್ ಅನದರ್ ಸೆನ್ಸ್, ವಿ ಹ್ಯಾವ್ ಮಷೀನ್ಸ್ ಟು ಸರ್ವ್, ಬಟ್ ಹ್ಯಾವ್ ಅಲೌಡ್ ದೆಮ್ ಟು ಡಿಕ್ಟೇಟ್ ಅಸ್. ನಾವು ಮಷೀನ್ಸ್ ನಮ್ಮ ಕೈಯನ್ನು ಹಾಳಾಗೋ ಬದ್ಲಿ ಅವ್ರ ಕೈಯನ್ನು ನಾವು ಆಗಿವಿ ಅಂತ ಹೇಳ್ತದ. ವಿ ಆರ್ ಡಿಪೆಂಡೆಂಟ್ ಆನ್ ಮಷೀನ್ಸ್ ಅಂಡ್ ಹ್ಯಾವ್ ಲಾಸ್ಟ್ ಇಂಡಿವಿಜುವಾಲಿಟಿ ಅಂತ ಹೇಳ್ತಾವ. ಇಲ್ಲಿಗೆ ಈ ಪ್ಯಾಸೇಜ್ ಮುಗಿತೈತಿ. ಅವಾಗ ನಿಮ್ಗೆ ಇವು ನೋಡಿ ಒಂದನೇ ಸಲ ಓದಕ್ಕಾಗ್ಲಿಕ್ಕೆ, ಅರ್ಥ ಆಗ್ಲಿಕ್ಕೆ ಎರಡನೇ ಸಲನೂ ಓದ್ಬೇಕು. ವಾಟ್ ಈಸ್ ದ ಮೋಸ್ಟ್ ರಿಮಾರ್ಕಬಲ್ ಫೀಚರ್ ಆಫ್ ಮಾಡರ್ನ್ ಸಿವಿಲೈಸೇಷನ್? ಇದ್ರ ಉತ್ತರ ಸಿಗ್ತದೆ. ವಾಟ್ ಹ್ಯಾಸ್ ವರ್ಡ್ ಬೀನ್ ರೈಟ್ಲಿ ಕಾಲ್ಡ್? ರೈಟ್ಲಿ ಇಲ್ಲ, ರೈಟ್ಲಿ ಆಗ್ಬೇಕಾದ್ರೆ ನೈಟ್ಲಿ ಆಗಿದೆ. ಅಲ್ಲಿ ಆಗ್ಲೇ ರೈಟ್ಲಿ ವರ್ಡ್ ಯೂಸ್ ಆಗೈತೆ ಅಲ್ಲೇ. ಇಟ್ ಈಸ್ ಆಲ್ರೆಡಿ ದೇರ್. ಹೌ ಡಸ್ ಮಾಸ್ ಪ್ರೊಡಕ್ಷನ್ ಹೆಲ್ಪ್? ಅಂದ್ರೆ ಮಾಸ್ ಪ್ರೊಡಕ್ಷನ್ ಹೆಲ್ಪ್ ಇನ್ ಡಿಸ್ಟ್ರಿಬ್ಯೂಷನ್ ಆಫ್ ದ ಸೇಮ್ ಥಿಂಗ್ ಟು ಆಲ್ ದ ವರ್ಲ್ಡ್ ಅನ್ನೋದ್ರ ಬಗ್ಗೆ ಅಲ್ಲಿದೆ. ಮೆನ್ಷನ್ ಒನ್ ಬೆನಿಫಿಟ್ ಆಫ್ ಮಷಿನ್ ಸಿವಿಲೈಸೇಷನ್. ಬೆನಿಫಿಟ್ಸ್ ಬಗ್ಗೆ ಅಲ್ಲಿ ಹೇಳಿದ್ರು ಅವರು. ಟ್ರಾವೆಲ್, ಕಮ್ಯುನಿಕೇಶನ್ ಅಲ್ವಾ. ವೈ ಡು ಪೀಪಲ್ ಹ್ಯಾವ್ ಪ್ಲೆಂಟಿ ಆಫ್ ಲೀಸರ್? ನಾವು ಮಷಿನ್ಸ್ ನಮ್ಮ ಬಗ್ಗೆ ನಮ್ಮ ಪರವಾಗಿ ಕೆಲಸ ಮಾಡ್ತಾವ, ಅದಕ್ಕೆ ನಾವು ಲೀಸರ್ ಐತಿ. ಮಷಿನ್ಸ್ ವರ್ಕ್ ಫಾರ್ ಮ್ಯಾನ್ ಅಂತ ಆ ಪ್ಯಾಸೇಜ್ ನಲ್ಲಿ ಐತಿ.
ವಾಟ್ ಕಂಬೈನ್ಸ್ ದ ಫೀಚರ್ಸ್ ಆಫ್ ರೇಡಿಯೋ ಅಂಡ್ ಸಿನಿಮಾ? ಇದನ್ನ ಹೇಳಿದೆ ನಾ. ಟೆಲಿವಿಷನ್, ನೀವು ಪೂರಾ ಉದ್ದ ಸೆಂಟೆನ್ಸ್ ಬರೆಯೋಸಿಲ್ಲ, ಬರೇ ಟೆಲಿವಿಷನ್ ಅಂತ ಬರೆದ್ರು ಕೂಡ ಆನ್ಸರ್ 1 ಮಾರ್ಕ್ಸ್ ಕೊಡ್ತದೆ. ವಾಟ್ ಈಸ್ ದ ಚೀಪ್ ಕ್ರಿಟಿಸಿಸಮ್ ಆಫ್ ಸಿವಿಲೈಸೇಷನ್? ಚೀಪ್ ಕ್ರಿಟಿಸಿಸಮ್ ಅಂದ್ರೆ ಸೆಡೆಂಟರಿ ಲೈಫ್ ಅಂತ ಹೇಳಿ ಇತ್ತದ ಚೀಪ್ ಕ್ರಿಟಿಸಿಸಮ್ನಾಗ. ವಾಟ್ ಹ್ಯಾವ್ ವಿ ಲಾಸ್ಟ್ ಡಿಪೆಂಡಿಂಗ್ ಆನ್ ಮಷೀನ್ಸ್ ಅಂತ ಇದೆ. ವಾಟ್ ಹ್ಯಾವ್ ವಿ ಲಾಸ್ಟ್ ಅಂದ್ರೆ ನಮ್ದು ಟೋಟಲ್ ಇಂಡಿವಿಜುವಾಲಿಟಿನ ಕಳ್ಕೊಂಡಿವಿ ಅಂತ ಹೇಳಿ ಇಲ್ಲಿ ಹೇಳ್ತಾನವ. ವಿ ಹ್ಯಾವ್ ಲಾಸ್ಟ್ ಅವರ್ ಇಂಡಿವಿಜುವಾಲಿಟಿ ಅಂತ ಹೇಳಿ ಇಲ್ಲಿ ಬರುತ್ತೆ. ಲಾಸ್ಟ್ ಅವರ್ ಇಂಟು ಲಾಸ್ಟ್ ವರ್ಡ್ ಐತೆ ನೋಡ್ರಿ, ಹೌದಾ? ಸೊ ಈ ತರ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಇದು ನೋಡಿ ಕೊನೆಗೆ, ಇಟ್ ಈಸ್ ಕ್ಲಿಯರ್ ಫ್ರಮ್ ದ ಪ್ಯಾಸೇಜ್, ಟೋಟಲ್ ಅಂಡರ್ಸ್ಟ್ಯಾಂಡಿಂಗ್, beneficial to mankind, harmful to mankind, both depending on how it is used. Normally ಮೂರನೇದ ಚಾಯ್ಸ್ ಆನ್ಸರ್ ಆಗ್ತತಿ. ಬೋತ್ ಡಿಪೆಂಡಿಂಗ್ ಆನ್ ಹೌ ಇಟ್ ಈಸ್ ಯೂಸ್ಡ್. ಮಷಿನ್ಸ್ ಬೆನಿಫಿಟ್ ಅದಾವು, ಹಾರ್ಮು ಐತಿ. ನಾವು ಹೆಂಗ್ ಬಳಸ್ತೀವಿ ಹಂಗಾಗ್ತತಿ ಅನ್ನೋದು ಇಡೀ ಪ್ಯಾಸೇಜ್ ಹೇಳ್ತತಿ. ಇನ್ನ ನೆಕ್ಸ್ಟ್ ಕ್ವೆಶನ್ ಹೇಳಿದ್ನಲ್ಲ ನಿಮಗೆ ಎರಡು, ಎಕ್ಸ್ಪ್ಲೇನ್ in 3 or 4 sentences the benefits of machine civilization. ಬೆನಿಫಿಟ್ಸ್ ಬಗ್ಗೆ ಹೇಳ್ತದೆ. ಇನ್ನೊಂದು ವಾಟ್ ಆರ್ ದ ಡಿಮೆರಿಟ್ಸ್ ಆಫ್ ಸಿವಿಲೈಸೇಷನ್. ಒಂದು ಸೆಡೆಂಟರಿ ಲೈಫ್, ಇನ್ನೊಂದು ಸ್ಪೀಡ್ ಬಗ್ಗೆ ಹೇಳ್ತದೆ. ಅಲ್ಲಿ ಬೆನಿಫಿಟ್ಸ್ನೊಳಗ ವರ್ಲ್ಡ್ ಹ್ಯಾಸ್ ಬಿಕಮ್ ಸ್ಮಾಲ್, ವಿ ಹ್ಯಾವ್ ಕಾಂಕರ್ಡ್ ಡಿಸ್ಟನ್ಸ್ ಅಂತ ಹೇಳ್ತತಿ. ಇವನ್ನ ನಿಮ್ಮ ಪದಗಳೊಳಗ ಅಲ್ಲಿಯ ಪದಗಳನ್ನ ಬಳಸ್ಕೊಂಡು ಶಾರ್ಟ್ ಸೆಂಟೆನ್ಸಸ್ ಅನ್ನ ಮಾಡೋದನ್ನ ಕಲಿಬೇಕು. ನಿಮ್ಮ ಕೈಲಿ ಸೆಂಟೆನ್ಸ್ ಮಾಡಕ್ ಆಗದೇ ಇದ್ರೆ ಅಲ್ಲಿಯ ಪದಗಳನ್ನಾದ್ರೂ ಬಳಸ್ಕೊಂಡು ಹೇಳ್ಬಹುದು. ದೇರ್ ಈಸ್ ನೋ ಪ್ರಾಬ್ಲಮ್ ಎಟ್ ಆಲ್. ಸೊ ಇದ್ರ ಮಂತ್ರ ಏನು ಅಂತಂತಂದ್ರೆ, ಒನ್ ಹ್ಯಾಸ್ ಟು ರೀಡ್ ದ ಪ್ಯಾಸೇಜ್ ಕೇರ್ಫುಲಿ. ಈ ರೀಡಿಂಗ್ ಅರ್ಥ ಆಗ್ಬೇಕು ಅಂತಂದ್ರೆ ಅಗೇನ್ ನಾ ಬೇಕನ್ನ ಮಾತನ್ನ ಹೇಳ್ತೀನಿ. Reading maketh a full man, writing an exact man, conference a ready man. Read. Reading is necessary. Continuously ನೀವು ಆ ಪ್ಯಾಸೇಜಸ್ ಅನ್ನ, ಬೇರೆ ಬೇರೆ ತರದ ಪ್ಯಾಸೇಜಸ್ ಅನ್ನ ಓದ್ತಾ ಇದ್ರಿ ಅಂತಂದ್ರೆ, ಪರ್ಟಿಕ್ಯುಲರ್ಲಿ ನ್ಯೂಸ್ ಪೇಪರ್, ಕಾಮನ್ ಆರ್ಟಿಕಲ್ಸ್, ಇವೆಲ್ಲ ಒಳ್ಳೆಯ ಮಾಹಿತಿನೂ ಕೊಡೋದ್ರ ಜೊತೆಗೆ ಒಳ್ಳೆ ಭಾಷೆಯನ್ನು ಕೂಡ ನಿಮಗೆ ಕೊಡ್ತಾವ. ಸೊ with this, I am closing discussion on comprehension of given passage, and you can ask questions in the chat box later. And before I close, I will introduce precis writing. Precis writing, precise alladu. Precis andre art of condensation. Precis writing is an art actually. Adondu kale. Precis is a French word actually, which means gist or summary. ತಿರುಳು ಅಂತ ಹೇಳ್ತಾರೆ ಕನ್ನಡದಲ್ಲಿ, ಅಥವಾ ಸಾರಾಂಶ ಅಂತಾನು ಹೇಳ್ಬೋದು. Precis is an art of condensing, ಕಂಡೆನ್ಸ್ ಮಾಡೋದು. ಎಕ್ಸಾಮ್ನ ನಿಮಗೆ 600 ವರ್ಡಿಂದ ಪ್ಯಾಸೇಜ್ ಕೊಟ್ರೆ 200 ಮಾಡ್ಬೇಕು. 200 ವರ್ಡಿನ ಪ್ಯಾಸೇಜ್ ಕೊಟ್ರೆ 65ರಿಂದ 70 ಪದಗಳ ಒಂದು ಪ್ಯಾಸೇಜ್ ಅನ್ನ ಮಾಡಬಹುದು. ಆದ್ರೆ ಒಮ್ಮಿನೊಮ್ಮೆಲೆ ಒಂದು 4-5 ಹೆಚ್ಚು ಕಮ್ಮಿ ಆದ್ರೆ ನಡೀತದೆ. ಒಮ್ಮಿನೊಮ್ಮೆ 10-15 ವರ್ಡ್ಸೇ ಹೆಚ್ಚಾಗಬಾರ್ದು. 65-70 ಇದ್ದಾಗ ಒಮ್ಮೊಮ್ಮೆ ವರ್ಡ್ಸ್ ಕೌಂಟ್ ಮಾಡಿ ನೀವು ಇರಬೇಕಾಗತ್ತೆ. ಸೊ ಈ ಪ್ರೆಸಿ ಎಲ್ಲೆಲ್ಲಿ ಉಪಯೋಗ ಆಗತ್ತ ಅಂತಂದ್ರೆ, ಇಟ್ ಈಸ್ ಯೂಸ್ಫುಲ್ ಇನ್ ಸ್ಪೀಚ್ ಮೇಕಿಂಗ್ ಅಂಡ್ ರೈಟಿಂಗ್. ಯಾಕೆ ಪ್ರೆಸಿ ಬೇಕು ಅಂತಂತಂದ್ರೆ, ಯಾವ ಟೈಮ್ನಾಗ ಎಷ್ಟು ಮಾತಾಡ್ಬೇಕು ಅಷ್ಟ ಮಾತಾಡ್ಬೇಕು, ಯಾವುದನ್ನು ಬಿಡಲಾರ್ದನ ಕಡಿಮೆ ಪದಗಳಲ್ಲಿ ಹೇಳೋದು ಗೊತ್ತಿರಬೇಕು ಅಂತ ಹೇಳಿ. ಈಗ ನೀವು ಯಾರೋ ಭಾಷಣಕ್ಕೆ ಕರೆದಿರ್ತಾರ, 60 ನಿಮಿಷದ ಭಾಷಣ, ಆದ್ರ ಪಟ್ನ ನಿಮಗ 20 ನಿಮಿಷನಾಗ ಮಾತಾಡ್ರಿ, ನಮ್ದು ಕಾರ್ಯಕ್ರಮ ಲೇಟ್ ಆಗಿದೆ ಅಂತಂದ್ರ ನೀವೇನ್ ಫಸ್ಟ್ 20 ನಿಮಿಷ ಮಾತಾಡ್ತಿರೋ, ನಡುವಿನ 20 ನಿಮಿಷ ಮಾತಾಡ್ತಿರೋ, ಲಾಸ್ಟಿನ 20 ನಿಮಿಷ ಮಾತಾಡ್ತಿರೋ, ಅಥವಾ ಇಡೀ 60 ನಿಮಿಷದ ಭಾಷಣವನ್ನ 20 ನಿಮಿಷದೊಳಗೆ ಮಾಡ್ತಿರೋ ಅನ್ನೋದು, ಆ ಇಡೀ 60 ನಿಮಿಷದ ಭಾಷಣವನ್ನ 20 ನಿಮಿಷದಲ್ಲಿ ಮಾಡೋದು ಕಲೆ ಅದು.
ಸಮರಿ. ಆ ಸಮರಿ ಮಾಡೋದು ಹೆಂಗ ಅಂತ ಕಲಿಯೋದನ್ನ ನಾವು ಆರ್ಟ್ ಆಫ್ ಪ್ರೆಸಿ ರೈಟಿಂಗ್. ಇಡೀ ಎಲ್ಲ ಪ್ಯಾಸೇಜ್ದ ಮುಖ್ಯ ಅರ್ಥ, ರೈಟಿಂಗ್ ದ ಜಿಸ್ಟ್ ವಿದೌಟ್ ಮಿಸ್ಸಿಂಗ್ ದ ಮೇನ್ ಐಡಿಯಾಸ್, ಅದಕ್ಕೆ ನಾವು ಆರ್ಟ್ ಆಫ್ ಪ್ರೆಸಿ ರೈಟಿಂಗ್ ಅಂತ ಹೇಳ್ತೀವಿ. ಮತ್ತು ಲೇಟರ್ ಯು ಆರ್ ಸಪೋಸ್ ಟು ಗಿವ್ ಆನ್ ಅಪ್ರೋಪ್ರಿಯೇಟ್ ಟೈಟಲ್ ಫಾರ್ ದ ಪ್ರೆಸಿ. ಆ ಪ್ರೆಸಿ ರೈಟಿಂಗ್ ಬಹಳ ಮಂದಿ ನೆಗ್ಲೆಕ್ಟ್ ಮಾಡ್ತಾರೆ. ಇದನ್ನ ಹಂಗೆ ನೋಡಿದ್ರೆ ಕಡಿಮೆ ಬರೆದು ಜಾಸ್ತಿ ಮಾರ್ಕ್ಸ್ ತಗೊಳ್ಳಿಕ್ಕೆ ಇರ್ತಕ್ಕಂಥ ಒಂದೇ ಕ್ವಶನ್ ಪ್ರೆಸಿ ರೈಟಿಂಗ್ ಇದೆ. ಟೆಕ್ನಿಕ್ಸ್ ಗೊತ್ತಿರ್ಬೇಕಷ್ಟೆ. ಪ್ರೆಸಿನ ಓದುವ ಟೆಕ್ನಿಕ್ ನಿಮಗೆ ಗೊತ್ತಿರಬೇಕು. ಹೌ ಟು ರೈಟ್ ಇನ್ ಯುವರ್ ಓನ್ ವರ್ಡ್ಸ್ ಅನ್ನೋದು ಗೊತ್ತಿರಬೇಕು. ಈ ವಿಚಾರಗಳನ್ನು ತಲೆಯಲ್ಲಿ ಇಟ್ಟುಕೊಂಡು ಪ್ರೆಸಿ ಅಂದ್ರೆ ಏನು? ಇಟ್ ಈಸ್ ದ ಸಮರಿ. ಈಗ ನಾನು ಒಂದು ಯಾವುದೋ ಪ್ಯಾಸೇಜ್ ಓದಿದೆ, ಇಷ್ಟೊತ್ತನ ಓದಿದೆ, ಈಗ ಮಷಿನ್ ಸಿವಿಲೈಸೇಷನ್ ಬಗ್ಗೆ, ಇಲ್ಲ ಇದ್ರದ್ದು ಪ್ರೆಸಿ ಬರೀರಿ ಅಂತಂತಂದ್ರೆ, ಈಗ ಅದನ್ನ ಹೇಳಿದೆ 599 ವರ್ಡ್ ಅದಾವ ಅಥವಾ 600 ವರ್ಡ್ಸ್ ಅದಾವ ನಾವು ಓದಿದ್ದ. ಅವನ್ನ 200 ವರ್ಡ್ನೊಳಗೆ ನಾನು ಒನ್ ಥರ್ಡ್ ಮಾಡ್ಬೇಕಾಗತ್ತೆ. 200 ವರ್ಡ್ನೇ ಮಾಡ್ರಿ ಅಂತಂತಂದ್ರೆ ಮಾಡ್ಬೋದು. ದ ಪ್ಯಾಸೇಜ್ ಇಟ್ ಸ್ಪೀಕ್ಸ್ ಅಬೌಟ್ ಏನು ಮಷಿನ್ ಸಿವಿಲೈಸೇಷನ್, ಮೆರಿಟ್ಸ್ ಆಫ್ ಸಿವಿಲೈಸೇಷನ್, ಡಿಮೆರಿಟ್ಸ್ ಆಫ್ ಮಷಿನ್ ಸಿವಿಲೈಸೇಷನ್, ಮ್ಯಾನ್ ಅಂಡ್ ಮಷಿನ್ಸ್ ಬಗ್ಗೆ ಹೇಳ್ತದೆ. ಮುಖ್ಯವಾಗಿರೋ ಎಲ್ಲಾ ತಿರುಳುಗಳನ್ನ ಹಾಕಿ ಒಂದು ಪ್ಯಾಸೇಜ್ ಅನ್ನ ಬರಿಬಹುದು ನಾವು ಅಂತ ಹೇಳಿ. ಸೊ ಆಬ್ವಿಯಸ್ಲಿ ಅಲ್ಲಿ ಏನಾಗತ್ತೆ, ಪ್ರೆಸಿ ಮಾಡುವಾಗ ನಿಮ್ಮ ಅಬಿಲಿಟಿ ಗೊತ್ತಾಗತ್ತೆ. ಯಾವುದನ್ನ ಬಿಡಬೇಕು, ಯಾವುದನ್ನ ಬಿಡಬಾರ್ದು, ಯಾವುದನ್ನ ಒಮಿಟ್ ಮಾಡಬೇಕು, ಯಾವುದನ್ನ ಇನ್ಕ್ಲೂಸಿವ್ ಇರಬೇಕು ಅನ್ನೋದ್ರ ಬಗ್ಗೆ. ನಾರ್ಮಲಿ ಆಸ್ ಫಾರ್ ಆಸ್ ದ ಟೆಕ್ನಿಕ್ಸ್ ಆರ್ ಕನ್ಸರ್ನ್, ಈಗ ನಾವು ಫಸ್ಟ್ ಹೇಳೋದು ನಾವು ಪ್ರೆಸಿ ರೈಟಿಂಗ್ ನೊಳಗ ರೀಡ್ ದ ಪ್ಯಾಸೇಜ್ ಪ್ರಾಪರ್ಲಿ ಅಂತ ಹೇಳ್ತೇವೆ. ರೀಡ್ ದ ಪ್ಯಾಸೇಜ್ ಪ್ರಾಪರ್ಲಿ, ಕೊಟ್ಟ ಪ್ಯಾಸೇಜ್ ಅನ್ನ ಚೆನ್ನಾಗಿ ಓದಬೇಕು. ಒಂದು ವೇಳೆ ಫಸ್ಟ್ ರೀಡಿಂಗ್ ನೊಳಗೆ ಅರ್ಥ ಆಗದಿದ್ರೆ ಯು ಹ್ಯಾವ್ ಟು ರೀಡ್ ಇಟ್. Reread if you don't understand. ಅಲ್ಲಿ ಪ್ರೆಸಿ ರೈಟಿಂಗ್ ಮಾಡ್ಬೇಕಾದ್ರೆ ನೀವು ಡ್ರಾಫ್ಟ್ ಯೂಸ್ ಮಾಡ್ಬೋದು. ನಿಮ್ಮ ಪೇಪರ್ನೊಳಗೆ ಡ್ರಾಫ್ಟ್ ಅಂತೇಳಿ ಕೊಟ್ಟಿರ್ತಾರ, ಅಲ್ಲಿ ನೀವು ಒಂದ್ ಸ್ವಲ್ಪ ಪಾಯಿಂಟ್ಸ್ ಗಿಂಟ್ಸ್ ಎಲ್ಲ ಹಾಕಿ ಬರೆದ ಇಕ್ಕಟ್ ಡ್ರಾಫ್ಟ್ ಅಂದು ಕಾಟ್ ಒಂದು ಗುಂಡ್ಲೆ ಹಾಕ್ಬೋದು. ಅದಕ್ಕೇನು ಪ್ರಾಬ್ಲಮ್ ಇಲ್ಲ. ಅಂಡರ್ಸ್ಟ್ಯಾಂಡ್ ದ ಮೇನ್ ಐಡಿಯಾಸ್ and search for topical sentence. ಟಾಪಿಕಲ್ ಸೆಂಟೆನ್ಸ್ ಅಂತಂದ್ರೆ ಮತ್ತಿದು ಟಾಪಿಕಲ್ ಸೆಂಟೆನ್ಸ್ ಟೈಟಲ್ ಕೊಡಾಕ ಅನುಕೂಲ ಆಗ್ತೈತಿ. ಇದು ಮೇನ್ ಐಡಿಯಾ ಏನ್ ಹೇಳ್ತೈತಿ ಇದು ಪ್ರೆಸಿ, ಇದಕ್ಕೂ ಕಾಂಪ್ರಿಹೆನ್ಷನ್ಗೂ ಸೇಮ್. ಆದ್ರೆ ಇಲ್ಲೇ ಮೇನ್ ಐಡಿಯಾಸ್ ಎಲ್ಲ ಅರ್ಥ ಮಾಡ್ಕೊಂಡು ಕಡಿಮೆ ಪದಗಳೊಳಗೆ ಹೆಂಗ್ ಬರೆಯೋದು, ಅದರಲ್ಲಿ ಒಂದು ಟಾಪಿಕಲ್ ಸೆಂಟೆನ್ಸ್ ಇರ್ತದೆ. ನಾ ಅಲ್ಲಿ ಹೇಳಿದ್ನಲ್ಲ ಮಷೀನ್ಸ್ ಅಂಡ್ ಸಿವಿಲೈಸೇಷನ್ ಅಂತ ಹೇಳಿ, ಹಂಗೊಂದು ಟಾಪಿಕಲ್ ಸೆಂಟೆನ್ಸ್ ಬಿಗಿನಿಂಗ್ ನಾಗರ ಇರ್ಬೋದು, ಮಿಡಲ್ ನಾಗರ ಇರ್ಬೋದು, ಇಲ್ಲ ಎಂಡ್ ನಾಗರ ಇರ್ಬೋದು. ಓದಿದಾಗ ಗೊತ್ತಾಗತ್ತ ಯಾವ ವಿಷಯದ ಬಗ್ಗೆ ಈ ಪರ್ಟಿಕ್ಯುಲರ್ ಪ್ರೆಸಿ ಹೇಳ್ತಾ ಇದೆ ಅಂತ. ಯು ಆರ್ ಸಪೋಸ್ ಟು ರೈಟ್ ದ ಡ್ರಾಫ್ಟ್ ಅಂಡ್ ಕೌಂಟ್ ದ ವರ್ಡ್ಸ್. ಯು ಹ್ಯಾವ್ ಟು ರೈಟ್ ದ ಡ್ರಾಫ್ಟ್ ರೆಡಿ ಮಾಡ್ಬೇಕು. ಅದಕ್ಕೆ ಹೇಳಿದ್ನಲ್ಲ, ಪ್ರೆಸಿ ರೈಟಿಂಗ್ ನಲ್ಲಿ ಒಮ್ಮೆಲೆ ಡೈರೆಕ್ಟ್ ಆನ್ಸರ್ ಬರೆಯೋ ಅವಶ್ಯಕತೆ ಇಲ್ಲ. ಯು ಹ್ಯಾವ್ ಟು ರೈಟ್ ಎ ಡ್ರಾಫ್ಟ್. ಅದಕ್ಕೆ ಹೇಳಿದ್ನಲ್ಲ, ಕ್ವಶನ್ ಪೇಪರ್ನೊಳಗೆ ಆನ್ಸರ್ ಬುಕ್ಲೆಟ್ನಾಗ ಲಾಸ್ಟಿಗೆ ಡ್ರಾಫ್ಟ್ ಅಂತ ಕೊಟ್ಟಿರ್ತಾರೆ. ಆ ಡ್ರಾಫ್ಟ್ ಅನ್ನ ಬಳಸ್ಕೋಬಹುದು. ಮ್ಯಾಥಮೆಟಿಕ್ಸ್ನವರು ಡ್ರಾಫ್ಟ್ ಅನ್ನು ಬಳಸ್ಕೋಬಹುದು, ಈ ಪ್ರೆಸಿ ಬರೆಯುವಾಗ ಡ್ರಾಫ್ಟ್ ಅನ್ನ ಬಳಸ್ಕೋಬಹುದು. ಅಥವಾ ಅದನ್ನ ಕೊಟ್ಟಿರದಿದ್ರೆ ನೀವು ನಿಮ್ಮ ಪೇಪರ್ನೊಳಗನ ಬರೆದು ಅದಕ್ಕೆ ಡ್ರಾಫ್ಟ್ ಅಂತ ಹಾಕಿ ನಂತರ ಕಾಟ್ಕೋಬಹುದು. ಅಂಡ್ ರೈಟ್ ದ ಡ್ರಾಫ್ಟ್ ಅಂಡ್ ಕೌಂಟ್ ದ ವರ್ಡ್ಸ್. 1/3 ಅಂತ ಹೇಳಿ ಅದು ನಾರ್ಮಲಿ ಪ್ರೆಸಿ ರೈಟಿಂಗ್ ಕೊಟ್ಟಾಗ ಲಾಸ್ಟಿಗೆ ಈ ಸೋ ಮೆನಿ ವರ್ಡ್ಸ್ ಅಂತ ಕೊಟ್ಟಿರ್ತಾರೆ. 250 ವರ್ಡ್ಸ್, 200 ವರ್ಡ್ಸ್, 300 ವರ್ಡ್ಸ್ ಅಂತ ಕೊಟ್ಟಿರ್ತಾರೆ. ಅದ್ರದ್ದು ನೀವೇನ್ ಮಾಡ್ಬೇಕು, 1/3. 300 ಇದ್ರೆ 100, 250 ಇದ್ರೆ 8 3 24, 8 80 ಇಂದ 82, 85,
ಹಿಂಗೆ ಲೆಕ್ಕ ಇಡಬೇಕು. ಒಮಿಟ್ ಒಂದ್ಸಲ ನೀವು ಡ್ರಾಫ್ಟ್ ಬರೆದ್ರಿ ಅಂತಂದ್ರೆ ಮತ್ತೆ ಎನಿಸ್ಬೇಕು ಅವನ ವರ್ಡ್ಸ್. ಒಮಿಟ್ ಆರ್ ಆ್ಯಡ್ ಇಫ್ ನೆಸೆಸರಿ. ಯಾವ್ದಾರ ಬಿಟ್ಟು ಹೋಗಿದ್ರ, ಕಡಿಮೆ ಆಗಿದ್ದು ಅಂದ್ರೆ ಆ್ಯಡ್ ಮಾಡಬೇಕು, ಜಾಸ್ತಿ ಆಗಿದ್ರಂದ್ರೆ ಕಟ್ ಮಾಡ್ಬೇಕು, ಎಡಿಟ್ ಮಾಡ್ಬೇಕು. ಆರ್ಟ್ ಆಫ್ ಎಡಿಟಿಂಗ್ ಬಗ್ಗೆ ಹೇಳ್ತೇನೆ ನಿಮಗೆ. ಪ್ರಿಪೇರ್ ಎ ಫೈನಲ್ ಡ್ರಾಫ್ಟ್ ಅಂಡ್ ಚೆಕ್ ಫಾರ್ ಪ್ರಾಪರ್ ಪಂಕ್ಚುಯೇಷನ್ ಮಾರ್ಕ್ಸ್. ಒಂದು ಫೈನಲ್ ಡ್ರಾಫ್ಟ್ ಅನ್ನ ಮಾಡಬೇಕು ಅಂಡ್ ಚೆಕ್ ಫಾರ್ ಪ್ರಾಪರ್ ಪಂಕ್ಚುಯೇಷನ್ ಮಾರ್ಕ್ಸ್. ಪಂಕ್ಚುಯೇಷನ್ ಮಾರ್ಕ್ ಹಾಕ್ಬೇಕು. ಬಿಗಿನಿಂಗ್ ನಾಗ ಸೆಂಟೆನ್ಸ್ ಕರೆಕ್ಟ್ ಕ್ಯಾಪಿಟಲ್ ಇಂದ ಶುರು ಆಗೈತೋ ಇಲ್ಲೋ, ಎಂಡ್ ಆಫ್ ದ ಸೆಂಟೆನ್ಸ್ಗೆ ಫುಲ್ ಪಾಯಿಂಟ್ ಇಟ್ಟಿನೋ ಇಲ್ಲೋ, ಪ್ರಾಪರ್ ನವನಿಗೆ ಕರೆಕ್ಟ್ ಕ್ಯಾಪಿಟಲ್ ಇಂದ ಶುರು ಆಗೈತೋ ಇಲ್ಲೋ. ಇವೆಲ್ಲ ಪಂಕ್ಚುಯೇಷನ್ ಮಾರ್ಕ್ಸ್ ಬಹಳ ಇಂಪಾರ್ಟೆಂಟ್. ಅದರ ಜೊತೆಗೆ ಒಂದು ಟೈಟಲ್ ಅನ್ನ ಆಡ್ ಮಾಡಬೇಕಾಗತ್ತೆ. ಎಟ್ ದ ಎಂಡ್ ಯು ಆರ್ ಸಪೋಸ್ ಟು ಆಡ್ ಎ ಟೈಟಲ್. So today I may not actually explain this because of the paucity of the time. Before I take up the example of precis, ಇದ್ರದ್ದು ಎಡಿಟಿಂಗ್, ಆರ್ಟ್ ಆಫ್ ಎಡಿಟಿಂಗ್ ಬಗ್ಗೆ ಹೇಳ್ತೀನಿ. ಪ್ರೆಸಿ ರೈಟಿಂಗ್ ಮಾಡುವಾಗ ಯಾವುದನ್ನು ಕತ್ತರಿಸ್ಬೇಕು ಅಂದ್ರೆ ಎಕ್ಸ್ಟ್ರಾ ಎಕ್ಸಾಂಪಲ್ಸ್ ಯಾವಾರ ಇದ್ರೆ ಕತ್ತರಿಸ್ಬೇಕು. ಒಂದ ಐಡಿಯಾ ಹೇಳೋ ಸಲುವಾಗಿ, ರೀಇಟ್ರೇಟ್ ಮಾಡೋ ಸಲುವಾಗಿ there are more and more examples. ಆ ಎಕ್ಸಾಂಪಲ್ಸ್ ಅನ್ನು ಕಟ್ ಮಾಡ್ಬೇಕು. ಒಂದ್ ವೇಳೆ ಡೈರೆಕ್ಟ್ ಸೆಂಟೆನ್ಸ್ ಇದ್ದು ಅಂದ್ರೆ, ಇಲ್ಲಿ ನೋಡಿ ಡೈರೆಕ್ಟ್ ಸೆಂಟೆನ್ಸಸ್ ಅದಾವ. ಸಾಕ್ರಾಟಿಸ್ ಮಾತಾಡಿದ್ದು ಡೈರೆಕ್ಟ್ ಸೆಂಟೆನ್ಸಸ್ ಅದಾವ. ಅದನ್ನ ಇನ್ಡೈರೆಕ್ಟ್ ಸ್ಪೀಚ್ನಾಗ ಬರಿಬೇಕು. ಮತ್ತೆ ಮೋರ್ ಅಂಡ್ ಮೋರ್ ಎಕ್ಸಾಂಪಲ್ಸ್ ಕೊಟ್ಟಿರ್ತಾರ, ಅದನ್ನ ಒಂದ ಸೆಂಟೆನ್ಸ್ನಾಗ ಮುಗಿಸಕ್ ಆಗ್ತಿದ್ರೆ ಮುಗಿಸ್ಬೇಕ. ಜಿಸ್ಟ್ ತಗೋಬೇಕೇ ವಿನಃ ಅದನ್ನ ಕಂಪ್ಲೀಟ್ ಅದರ ಅನ್ನುವ ವರ್ಡ್ಸ್. ಇನ್ನು ಬಹಳ ಮಂದಿ ಹೇಳ್ತಾರ, ಇಲ್ಲಿ ನೋಡಿ, ಇಲ್ಲಿ ಐ ವಿಲ್ ಸೇ ಐ ಥ್ಯಾಂಕ್ ಯು ಅಥೇನಿಯನ್ಸ್, ಇದನ್ನ ರಿಪೋರ್ಟೆಡ್ ಸ್ಪೀಚ್ ನೊಳಗ ಬರಿಬೇಕಾಗತ್ತೆ. I will explain it. I don't think it is possible to explain it today itself. That's why I will take one more class for this to explain the precis, so that because it's a very important aspect which is useful in all types of competitive examinations. I think I should take one more session for teaching you precis writing. So with this, I am closing my discussion on comprehension of passage and precis writing. I request Dr. Prakash to questions and answers now for another 10 minutes. Sir. ಇಲ್ಲಿ ಕೇಳಿದರೆ, ಇಲ್ಲಿ ಎಷ್ಟು ಪದಗಳಿವೆ? ಎ ಅನ್ನು ಸಹ ಒಂದು ಅಕ್ಷರ ಎಂದು ಪರಿಗಣಿಸಬೇಕೇ? ಹೌದು ರೀ ಹರೀಶ್. ಪ್ರತಿ ಪದವನ್ನು ಇಲ್ಲಿ ಕೌಂಟ್ ಮಾಡಬೇಕು. ದೇರ್ ಈಸ್ ಎ ಬಾಲ್, 4 ಪದಗಳೇ ಅವು. ದೇರು ಕೂಡ ಒಂದು ಪದ, ಈಸ್ ಕೂಡ ಒಂದು ಪದ, ಎ ಕೂಡ ಪದ, ಬಾಲ್ ಕೂಡ ಪದ. ಆರ್ಟಿಕಲ್ಸ್ ಇರ್ಲಿ, ಪ್ರಿಪೋಸಿಷನ್ಸ್ ಇರ್ಲಿ, ಐ ಅಂತಿರ್ಲಿ, ಎಲ್ಲ ಪದಗಳು. ಈಗ ನೀವು how many reading Mantesh is asking a question. How many reading passages in exam times? ಸ್ವಲ್ಪ ನಿಮ್ಮ ಕ್ಲಾರಿಟಿ. ಇಲ್ಲಿ ನೀವು ಹೌ ಮೆನಿ ರೀಡಿಂಗ್ ಅಂತಲ್ಲ, ರೀಡಿಂಗ್ ನಿಮ್ಗೆ ಅರ್ಥ ಆಗೋ ಮಟ್ಟ ಓದ್ಬೇಕಾಗತ್ತೆ. ಬಟ್ ಬಹಳ ಟೆನ್ಷನ್ ಆಯ್ತು, ಟೈಮ್ ಮುಗಿಯಾಕ್ ಬಂದಿತ್ತು ಅಂತಂದ್ರೆ ನೀವು ಟೈಮ್ನಲ್ಲಿ ಆನ್ಸರ್ಸ್ ಮಾಡ್ಬಿಡ್ಬೇಕಾಗತ್ತೆ. ನಾರ್ಮಲಿ 2ರಿಂದ ಒಂದ್ಸಲ ಒಬ್ಬೊಬ್ಬರಿಗೆ ಓದ್ದಾರಿ ತಿಳಿತಿರ್ತೈತಿ, ಬಟ್ ಮಿನಿಮಮ್ 2 ಸಲ ಓದೋದು ಒಳ್ಳೇದು. ಓಕೆ, suppose we to write precis, question ಹೋಯ್ತು. Devendra, supposed to write precis, how to omit the words on the what basis I have to omit. ಈ ಒಮಿಟಿಂಗ್ ಅಂತಂದ್ರ ಅಥವಾ ಕಟ್ಟಿಂಗ್ ಅಂತ ಹೇಳೋಣ ವರ್ಡ್, ಅದು ರೆಡಂಡೆಂಟ್ ಇರ್ತೈತಿ. ರೆಡಂಡೆಂಟ್ ಅಂದ್ರ ಆ ಎಕ್ಸಾಂಪಲ್ ಅನ್ನ ಪದೇ ಪದೇ ಮತ್ತೆ ಬೇರೆ ಬೇರೆ, ಈಗ ನೀವು ಸ್ವೀಟ್ ತಿನ್ನಬಾರ್ದು, ಬುಂದೆ ತಿನ್ನಬಾರ್ದು, ಪೇಡೆ ತಿನ್ನಬಾರ್ದು ಅಂತ ಹಿಂಗೇನಾರ ಹೇಳಾಕತ್ತಿದ್ರ
ಸ್ವೀಟ್ ತಿನ್ನಬಾರ್ದಂತ ಒಂದು ಪದದೊಳಗೆ ಮುಗಿಸ್ಬಿಡಬಹುದು. ನೀವು ಪೇಡೆ ತಿನ್ನಬಾರ್ದು, ಜಿಲೇಬಿ ತಿನ್ನಬಾರ್ದು. ಇಫ್ ಯು ಆನ್ ಟಾಕಿಂಗ್ ಅಬೌಟ್ ಎಕ್ಸ್ಪ್ಲೇನಿಂಗ್ ದ ಥಿಂಗ್ಸ್, ಅದು ಇಟ್ ಈಸ್ ಅಡ್ವೈಸ್ ನಾಟ್ ಟು ಈಟ್ ಸ್ವೀಟ್ಸ್ ಅಂತ ಒಂದು ಪದದೊಳಗೆ ಮುಗಿಸ್ಬೇಕು. ಈಗ ನಾವು ಅಲ್ಲೇ ಬಂತು ಮಷಿನ್ ಒಳಗೆ, ನಾವು ಏರ್ ಟ್ರಾವೆಲ್ ಯೂಸ್ ಮಾಡ್ತೀವಿ, ಲ್ಯಾಂಡ್ ಟ್ರಾವೆಲ್ ಯೂಸ್ ಮಾಡ್ತೀವಿ. ದೇರ್ ಆರ್ ಡಿಫರೆಂಟ್ ಮಷಿನ್ಸ್ ಯೂಸ್ಡ್ ಫಾರ್ ಟ್ರಾವೆಲ್ ಅಂದ್ಬಿಟ್ರೆ ಮುಗಿದ್ಬೋದಪ್ಪ. ಅಂದ್ರೆ ಒಂದು ಸೆಂಟೆನ್ಸ್, 3 ಬದ್ಲಿ ಒಂದು ಸೆಂಟೆನ್ಸ್ ನ ಮುಗಿತಿರ್ತದ ಅದು. ಒಮ್ಮೊಮ್ಮೆ ಯಾವುದೋ ಒಂದು ಪದವನ್ನ ಎಕ್ಸ್ಪ್ಲೇನ್ ಮಾಡೋ ಸಲುವಾಗಿ ಮೋರ್ ಎಕ್ಸಾಂಪಲ್ಸ್ ಕೊಡ್ತಾರೆ ಅದನ್ನ. ಮತ್ತೆ ರಿಪೋರ್ಟೆಡ್ ಸ್ಪೀಚ್ನಾಗ ಇಡೀ ಒಂದು, ಈಗ ಅಲ್ಲೇ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಸಾಕ್ರೆಟಿಸ್ ಅದು ಅದ್ರದ್ದೆಲ್ಲ ಸಮರಿಯನ್ನ ಒಂದ ಮಾತಿನೊಳಗನ ಹೇಳ್ಬೋದು. ಸುತ್ತಿ ಬಳಸಿ ಹೇಳೋ ಬದ್ಲಿ ಒಂದು ಮಾತನಾಗ ಹೇಳಿದ್ರೆ ಅದು ಇಡೀ ವಿಚಾರ ಬರ್ತೈತಿ ಅನ್ನೋದಿದ್ರೆ ಆ ಪದವನ್ನ ಬಳಸ್ಬೇಕಲ್ಲಿ. ಕಾಂಪ್ರಿಹೆನ್ಷನ್ ಪ್ರೆಸಿಸ್ ಮ್ಯಾಗ ಏನಾರು ಇದ್ರೆ ಕೇಳ್ರಿ. ಆದ್ರೆ ಇದು ಪ್ರೆಸಿ ಇದು ಇನ್ನೂ ಒಂದ್ ಸ್ವಲ್ಪ ಹೇಳ್ತೀನಿ. ನಾಗರಾಜ್, ಪ್ರೆಸಿ ಇವ್ಯಾಲ್ಯುಯೇಟ್ ಮಾಡುವಾಗ ಇವ್ಯಾಲ್ಯುಯೇಟರ್ ಯಾವುದರ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಾರೆ ಸರ್ ಅಂತ ಇದೆ. ನಿಮ್ಮ ಪದ್ಧತಿ ಅಂದ್ರೇನು, ಹೌ ಯು ಅಂಡರ್ಸ್ಟುಡ್ ಎ ಪ್ಯಾಸೇಜ್ ಅನ್ನೋದು ಒಂದು. ಆ ಪ್ಯಾಸೇಜ್ ಅನ್ನ ಎಷ್ಟು ಸುಂದರವಾಗಿ ಶಾರ್ಟ್ ಮಾಡಿದಿರಿ ಅನ್ನೋದ್ರ ಬಗ್ಗೆ ನೋಡ್ತಾರೆ. ನೀವು ಬಳಸಿದ ಭಾಷೆ, ಅದಕ್ಕೆ ತಕ್ಕ ಹಾಗೆ ಬಳಸಿದ ಭಾಷೆ, ಆ ಲಾಜಿಕಲ್ ಡೆವಲಪ್ಮೆಂಟ್, ಈ ಫೀಚರ್ಸ್ ಆಫ್ ಕಾಂಪೋಸಿಷನ್ ಹೇಳ್ತೀವಿ ನಾವು. ಫೀಚರ್ಸ್ ಆಫ್ ಕಾಂಪೋಸಿಷನ್ ಹೇಳುವಾಗ ಯೂನಿಟಿ, ಲಾಜಿಕ್ಯಾಲಿಟಿ, ಕ್ಲಾರಿಟಿ, ಸಿಂಪ್ಲಿಸಿಟಿ ಅಂತ ಹೇಳಿ. ಈ ಪ್ರೆಸಿ ಬರಿ ಹೊತ್ತು ನಾವು ಬಹಳ ಡಿಫಿಕಲ್ಟ್ ವರ್ಡ್ಸ್ ನಿಮ್ಮ ಏನಾರು ತಂದು ತೋರಿಕಿ ಬಾರಿ ಸ್ವಂತಕ್ಕೆ ಬರಿ ಅಂದಾರಂತೆ ಹಂಗೇನಿಲ್ಲ. ಅಲ್ಲಿ ಇರುವ ಪ್ಯಾಸೇಜ್ ಅನ್ನ ಅದನ್ನ ಒಂದ ತಿಳ್ಕೊರಿ. ಆ ಇರುವ ಪ್ಯಾಸೇಜ್ ಅನ್ನ ನೀವು ಬರೋ ಪ್ರೆಸಿಗೆ ಓದಿದ್ರಂದ್ರ ಆ ಇಡೀ ಪ್ಯಾಸೇಜ್ ನೆನಪಾಗಬೇಕು. ದ ಹೋಲ್ ಪ್ಯಾಸೇಜ್ ಶುಡ್ ಬಿ ರಿಮೆಂಬರ್ಡ್ ವೆನ್ ದ ಎಕ್ಸಾಮಿನರ್ ರೀಡ್ಸ್ ದಿಸ್ ಪ್ರೆಸಿ. ಅವಾಗ ಗೊತ್ತಾಗತ್ತೆ ಅದು ನೀವೇ ಬರೆದಂತಹ ಪ್ರೆಸಿ. ಆ ಕ್ವಶನ್ ಇನ್ನೊಮ್ಮೆ ಹಾಕಿ, ಇನ್ನೊಬ್ರು ಯಾರೋ ಕೇಳ್ತಾ ಇದ್ರು. somehow I was not able to read. Srinivas Prabhu. So you mentioned about preparing a draft first in presi writing. Will they provide any additional sheets to do it, or could you please say how to prepare a draft? ಈ ಮಾತನ್ನ ನಾನು ಹೇಳಿದ್ದೆ ಆಕ್ಚುಲಿ. ಒಂದು, ನಾವು KS ಬರೆಯುವಾಗ ಲಾಸ್ಟ್ ಪೇಜಿಗೆ ಡ್ರಾಫ್ಟ್ ಅಂತ ಇರ್ತಿತ್ತು. ಈಗೂ ಇರಬಹುದು ಅಂತ ಅನ್ಸುತ್ತೆ. ಮಹೇಶ್ ಕೇಳ್ತೀನಿ ನಾನು, ಹೋದ್ ಸಲ ಕೊಟ್ಟಿದ್ರು ಏನೋ ಅಂತ. ಅಂದ್ರ ಒಂದು ಲಾಸ್ಟಿಗೆ ಇಟ್ಟಿರ್ತಾರ ಡ್ರಾಫ್ಟ್ ಪೇಜಸ್ ಅಂತ ಹೇಳಿ. ಇವು ಉಳಿದದ್ದು ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಇರ್ತಾವಲ್ಲ, ಇವನ್ KS ಇದ್ರಾಗೂ ನೋಡೇನ ಅವು ಇದ್ರೊಳಗೆ ಇರ್ತಾವ. ನಿಮ್ ಯಾವ ಅಬ್ಜೆಕ್ಟಿವ್ ಇದ್ದಾಗೂ ಡ್ರಾಫ್ಟ್ ಕೊಟ್ಟಿರ್ತಾವ. ಇದ್ರೊಳಗೂ ಕೊಟ್ಟಿರ್ತಾರ. ನಾರ್ಮಲಿ ಲಾಸ್ಟ್ಗೆ ಕೊಟ್ಟಿರ್ತಾರೆ ನನ್ನ ಪ್ರಕಾರ, ಯಾಕಂದ್ರೆ ನಡುವೆ ಕ್ವಶನ್ಸ್ ಎಲ್ಲ ಇರ್ತೈತಿ. ಸೊ ಅಲ್ಲಿ ಇರ್ತದೆ ಡ್ರಾಫ್ಟ್ ಅಂತ ಇರ್ತೈತಿ. ಡ್ರಾಫ್ಟ್ ಇದ್ದಲ್ಲಿ ಡ್ರಾಫ್ಟ್ ಯೂಸ್ ಮಾಡ್ಬೇಕು. ಮಾಡಿದ ನಂತರ ಒಂದು ಅಡ್ಡ ಗುಂಡ್ಲೆಗೆರೆ ಎಳಿಬೇಕು ಅದನ್ನ ಡ್ರಾಫ್ಟ್ ಅಂತಂದ ಮ್ಯಾಗ ಡ್ರಾಫ್ಟ್ ಅಂತ ಬರ್ದಿರ್ಬೇಕು. ಇಲ್ಲ ಅಲ್ಲಿ ಇರ್ಲಿಲ್ಲ ಅಂತಂತಂದ್ರೂ ನಡುವೆ ಇರೋ ಪೇಜಸ್ ಜಾಸ್ತಿ ಇದ್ವು ಅಂದ್ರೆ ಬಳಸ್ಕೊಂಡು ಡ್ರಾಫ್ಟ್ ಅಂತ ಬರೆದು ನೀವು ಆನ್ಸರ್ ಬರೀಬಹುದು. ಅದ್ರ ಬಗ್ಗೆ ಯಾವ ಪ್ರಾಬ್ಲಮ್ ಇಲ್ಲ. ಪ್ರೆಸಿ ಬಗ್ಗೆ ಇನ್ನೊಂದು ನಿಮ್ಗೆ ಎಕ್ಸಾಂಪಲ್ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ, ಒಂದು ಸ್ವಲ್ಪ ಬೇಕಾದ್ರು. ವರಲಕ್ಷ್ಮಿ ಇಸ್ ಆಸ್ಕಿಂಗ್ ಎ ಕ್ವಶನ್, ಸರ್ ಡಿಡ್ ದೇ ಪ್ರೊವೈಡ್ ಪ್ರೆಸಿ ಶೀಟ್? ಪ್ರೆಸಿ ಶೀಟ್ ಕೊಡ್ಬೇಕು ಆಕ್ಚುಲಿ. ಯಾಕಂದ್ರೆ ಪ್ರೆಸಿ ಶೀಟ್ ನಾವು KS ನಲ್ಲಿ ಕೊಡ್ತಿದ್ರು. ಆ ಪ್ರೆಸಿ ಶೀಟ್ ನಲ್ಲಿ ಏನಿರುತ್ತೆ ಅಂತಂದ್ರೆ ನಿಮ್ಗೆ ಗೊತ್ತಿದೆ, ಎಕ್ಸೆಲ್ ಶೀಟ್ ತರ ಬಾಕ್ಸ್ ಇರ್ತಾವ. ಆ ಬಾಕ್ಸ್ ನೀವು ವರ್ಡ್ಸ್ ನಾ ಹೇಳಿದ್ನಲ್ಲ, ಏನು ಒಂದು ವರ್ಡ್ ನಲ್ಲೇ ಬರೀಬೇಕು, ದನು ಒಂದು ಬಾಕ್ಸ್ ನಲ್ಲೇ ಬರೀಬೇಕು, ಕೌಂಟ್ ಆಗತ್ತದು. ಈಗ ಒಂದು ಲೈನ್ ಒಳಗೆ 6 ಬಾಕ್ಸ್ ಇತ್ತು ಅಂತಂದ್ರೆ ಒಂದು 20 ಲೈನ್ ಇದ್ರೆ ಅಲ್ಲಿ 120 ವರ್ಡ್ಗೆ ಅನುಕೂಲ ಇರ್ತದೆ. ಸೊ ಆ ವರ್ಡ್ ಬಾಕ್ಸ್ನಾಗ ಬರಿಬೇಕಾಗತ್ತೆ. ಬರ್ದಿರ್ದಿದ್ರು ಕೂಡ, ಒಂದ್ ವೇಳೆ ಬಾಕ್ಸ್ ಕೊಟ್ಟಿರ್ದಿದ್ರು ಕೂಡ ನೀವು ಪದಗಳನ್ನ ಎಣಿಸಿ ನೀವು ಬಹಳ ಕರೆಕ್ಟ್ ಇದ್ರಿ ಅಂದ್ರೆ ವರ್ಡ್ಸ್ ಬರಿಬಹುದು. ನಾವು ಇಲ್ಲಿ ಯೂನಿವರ್ಸಿಟಿ ಎಕ್ಸಾಮಿನೇಷನ್ ಒಳಗೆ ಹಂಗೆ ಬಾಕ್ಸ್ ಕೊಟ್ಟಿರೋದಿಲ್ಲ, ಬಟ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಆಕ್ಚುಲಿ ಕೊಡ್ಬೇಕು. ದಟ್ ಈಸ್ ಟು ಬಿ ಸೀನ್. ವಿಲ್ ಕ್ಲಾರಿಫೈ ದಿಸ್ ಡೌಟ್. ನಾನು ಯಾಕಂದ್ರೆ ಈ ಎಕ್ಸಾಮ್ ಸರ್, ಹೋಪ್ ಎಲ್ಲ ಕ್ವಶನ್ಸ್ ಮುಗಿದು ಅಂತ ನಾನು ಅನ್ಕೊಂಡಿದ್ದೀನಿ ಸರ್. ಸರ್
dinner time for everyone. Yes, sir. Yes, sir. Yes, sir. Yes, sir. ಪ್ರಿಸಿಸ್ ರೈಟಿಂಗ್ ಅನ್ನ ಇನ್ನೊಂದ್ ಸಾರಿ ಸರ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇನ್ನೊಂದ್ ಸ್ವಲ್ಪ ಒಂದು ಎಕ್ಸಾಂಪಲ್ ಸಾಲ್ವ್ ನೆಕ್ಸ್ಟ್ ಮಾಡ್ತೀನಿ. ಕ್ಲಾಸಲ್ಲಿ ಎಸ್ ಇನ್ನೊಂದು ನೆಕ್ಸ್ಟ್ ಕ್ಲಾಸಲ್ಲಿ ಸ್ವಲ್ಪ ಅದ್ರ ಬಗ್ಗೆ ಮಾಡ್ಲಿಕ್ಕೆ ಹೇಳಿದ್ದಾರೆ ಸರ್. ಅಂಡ್ ಸರ್ ಮಾಡ್ತೀನಿ ಅಂತೂ ಕೂಡ ಹೇಳಿದ್ದಾರೆ. ಸೊ ಹಾಗಾಗಿ ಎಲ್ಲ ಅಭ್ಯರ್ಥಿಗಳ ಪರವಾಗಿ ಮತ್ತು ವೈಯಕ್ತಿಕವಾಗಿ ಅವರಿಗೆ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳುವಂತ ಸಮಯ. ಸೊ ವಿಶ್ವವಿದ್ಯಾಲಯದ ಪರವಾಗಿ ವೈಯಕ್ತಿಕವಾಗಿ ಹಾಗೂ ಎಲ್ಲ ಸ್ಪರ್ಧಾರ್ಥಿಗಳ ಪರವಾಗಿ ಜಿ ಕೆ ಬಡಿಗೇರ್ ಸರ್ಗೆ ಹೃದಯಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ. ಸರ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಯುವರ್ ಇನ್ಸ್ಪೈರಿಂಗ್ ವಂಡರ್ಫುಲ್ ಸೆಷನ್. ತುಂಬಾ ಅದ್ಭುತವಾಗಿತ್ತು. ಎಲ್ಲರೂ ಕೂಡ ಅದನ್ನೇ ಹಾಕ್ತಿದ್ದಾರೆ ಸರ್ ಕಮೆಂಟ್ ಬಾಕ್ಸ್ ಅಲ್ಲಿ. ತುಂಬಾ ಅದ್ಭುತವಾಗಿರುವಂತಹ ಸೆಷನ್ ಅನ್ನು ಮಾಡಿಕೊಟ್ರಿ. ಅವ್ರಿಗೆ ಇಂಗ್ಲಿಷ್ ಅಂತಕ್ಕಂಥ ಕಬ್ಬಿಣದ ಕರಡಲೆ ಆಗಿತ್ತು ಅಂತ ನಂಗೆ ಅನ್ಸುತ್ತೆ. ಯಾಕಂದ್ರೆ ಕ್ಲಾಸಸ್ ಕಂಡಕ್ಟ್ ಮಾಡೋಕ್ಕಿಂತ ಪೂರ್ವದಲ್ಲೂ ಕೂಡ ನಾನು ತುಂಬಾ ಜನರು ಕೂಡ ನಂಗೆ ಚಾಟ್ ಮಾಡಿದ್ರು. ಸರ್ ನಮ್ಗೆ ಸ್ಪೆಷಲಿ ಇಂಗ್ಲಿಷ್ ತುಂಬಾ ತೊಂದರೆ ಆಗುತ್ತೆ, ಎಸ್ಪೆಷಲಿ ಆರ್ಟ್ಸ್ ಬ್ಯಾಕ್ ಗ್ರೌಂಡ್ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಈ ರೀತಿ ತೊಂದರೆ ಆಗುತ್ತೆ. ಬಟ್ ಅದನ್ನ ಏನಾದ್ರೂ ಒಂದ್ ಸ್ವಲ್ಪ ಪ್ರಯತ್ನ ಮಾಡಿ ನಮ್ಗೆ ಇಂಗ್ಲಿಷ್ ಕ್ಲಾಸ್ಗಳನ್ನು ಮಾಡಿಸಿ ಅಂತ ಹೇಳಿದ್ರು. ಸೊ ಬಹುಶಃ ಈಗ ಅವರ ಅಭಿಪ್ರಾಯ ಅವರು ಸಂತೃಪ್ತಿಯನ್ನು ಹೊಂದಿದ್ದಾರೆ ಅಂತ ನಾನು ಭಾವಿಸ್ತೀನಿ ಸರ್. ದೇ ಆರ್ ವೆರಿ ಹ್ಯಾಪಿ ವಿತ್ ದ ಕ್ಲಾಸಸ್ ಅಂಡ್ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಪ್ರೆಸೆನ್ಸ್ ಅಂಡ್ ಪ್ರೆಸೆಂಟೇಷನ್ ಸರ್. ಥ್ಯಾಂಕ್ ಯು ಸರ್. Okay, sir. Thank you. ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನ ಅರ್ಪಿಸೋದಕ್ಕಿಂತ ಮುಂಚೆ ಕೆಲವು ಸೂಚನೆಗಳನ್ನು ನಾನು ಕೊಡ್ಲಿಕ್ಕೆ ಬಯಸ್ತೇನೆ ತಮಗೆ. ಏನು 2 ಸೂಚನೆಗಳು ಅಂತಂದ್ರೆ, ಒಂದು ನೀವು ಈಗಾಗಲೇ ಕ್ಲಾಸ್ಗಳ ಬಗ್ಗೆ ಕೇಳಿದ್ರಿ. ಕೆಲವು ಕ್ಲಾಸ್ಗಳ ಬಗ್ಗೆ ಅಂದ್ರೆ ಪೊಲಿಟಿಕಲ್ ಸೈನ್ಸ್ ಬಗ್ಗೆ ಕೇಳಿದ್ರಿ. ಪೊಲಿಟಿಕಲ್ ಸೈನ್ಸ್ ಬಗ್ಗೆ ನಾವೀಗಾಗಲೇ ಸಂಪನ್ಮೂಲ ವ್ಯಕ್ತಿಗಳನ್ನ ಸಂಪರ್ಕಿಸ್ತಾ ಇದ್ದೀವಿ. ಬಟ್ ಸಮಸ್ಯೆ ಏನಾಗಿದೆ ಅಂದ್ರೆ ನಮಗೂ ಅವ್ರಿಗೂ ಡೇಟ್ಗಳು ಕ್ಲಾಶ್ ಆಗ್ತಾ ಇದೆ. ಅಂದ್ರೆ ಒಂದೇ ಸಮಯದಲ್ಲಿ ಅದು ಸಿಗ್ತಾ ಇಲ್ಲ. ಡೇಟ್ಗಳು ಒಂದೇ ಸಮಯದಲ್ಲಿ ನಮ್ಗೆ ಸಿಗ್ತಾ ಇಲ್ಲ. ಹಾಗಾಗಿ ಸ್ವಲ್ಪ ತೊಂದರೆ ಆಗಿದೆ. ಆದ್ರೂ ನಾವು ಪ್ರಯತ್ನ ಮಾಡ್ತಾನೆ ಇದ್ದೀವಿ. ಪ್ರಯತ್ನವನ್ನ ನಿಲ್ಲಿಸ್ತಾ ಇಲ್ಲ. ಆಮೇಲೆ ಟೆಲಿಗ್ರಾಮ್ ಲಿಂಕ್ ಅನ್ನ ಕೇಳ್ತಾ ಇದ್ದೀರಿ ಪದೇ. ನಾನು ಟೆಲಿಗ್ರಾಮ್ ಲಿಂಕ್ ಅನ್ನ ಇವತ್ತಿನ ಕಮೆಂಟ್ ಬಾಕ್ಸ್ ಅಲ್ಲಿ 2 ಸಾರಿ ಹಾಕಿದ್ದೀನಿ. ನನ್ನ ಪರ್ಸನಲ್ ಮೊಬೈಲ್ ಇಂದ ಹಾಕಿದ್ದೀನಿ. ದಯವಿಟ್ಟು ಅದನ್ನ ಗಮನಿಸಿ. ಆಗಿ ಪೊಲಿಟಿಕಲ್ ಸೈನ್ಸ್ ಬಗ್ಗೆ ಕ್ಲಿಯರ್ ಆಯ್ತು. ಇನ್ನು ಕೆಲವು ಜನ ಮ್ಯಾಥಮೆಟಿಕ್ಸ್ ಮತ್ತು ಬೇರೆ ಸಬ್ಜೆಕ್ಟ್ ಗಳನ್ನು ಕಂಡಕ್ಟ್ ಮಾಡ್ಲಿಕ್ಕೆ ಹೇಳ್ತಿದ್ದಾರೆ. ಇಟ್ಸ್ ಟು ಡಿಫಿಕಲ್ಟ್. ಎಸ್ ಕಂಪ್ಯೂಟರ್ ಸೈನ್ಸ್ ಬಗ್ಗೆ ಕೂಡ ಕೇಳ್ತಿದ್ದಾರೆ. ಬಟ್ ಇಟ್ಸ್ ಟು ಡಿಫಿಕಲ್ಟ್ ಅಟ್ ದಿಸ್ ಟೈಮ್. ಈಗ ನಮ್ಗೆ ಕಂಡಕ್ಟ್ ಮಾಡ್ಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ ಈ ಸಂದರ್ಭದಲ್ಲಿ. ಯಾಕಂದ್ರೆ ಎಲ್ಲನೂ ನೋಡೋಣ, ಕೊನೆ ಹಂತದಲ್ಲಿ ಏನಾದ್ರೂ ಬದಲಾವಣೆಗಳಾಗಿ ನೋಡೋಣ. ಸಾಧ್ಯ ಇತ್ತು ಅಂದ್ರೆ ನಾವು ಅದನ್ನು ಕೂಡ ಪ್ರಯತ್ನಿಸ್ತೇವೆ. ಈಗಾಗಲೇ ತುಂಬಾ ಕ್ಲಾಸ್ಗಳು ಕೂಡ ಆಗಿದೆ. ಈಗಾಗಲೇ ಬೇರೆ ಆಪ್ಷನಲ್ ಸಬ್ಜೆಕ್ಟ್ ಕ್ಲಾಸ್ಗಳು ನಡೀತಾ ಇದೆ. ಹಿಸ್ಟ್ರಿ ನಡೀತಾ ಇದೆ, ಎಕನಾಮಿಕ್ಸ್ ನಡೀತಾ ಇದೆ, ದೆನ್ ಇಂಗ್ಲಿಷ್ ನಡೀತಾ ಇದೆ, ಕನ್ನಡ ನಡೀತಾ ಇದೆ, ಸೋಷಿಯಾಲಜಿ ನಡೀತಾ ಇದೆ. ಸೊ ಎಲ್ಲವೂ ಕೂಡ ಒಳ್ಳೆ ರೆಸ್ಪಾನ್ಸ್ ಇದೆ. ಎಸ್ ನಾವು ಯಾವುದೇ ಸೈನ್ಸ್ ಫ್ಯಾಕಲ್ಟಿಯಿಂದ ಕ್ಲಾಸಸ್ಗಳನ್ನು ಸ್ಟಾರ್ಟ್ ಮಾಡಿಲ್ಲ. ಎಸ್ ನಾವೀಗ ನಾಳೆಯಿಂದ ನಾವು GK ಪ್ರಾರಂಭಿಸ್ತಾ ಇದ್ದೇವೆ. GK ಜನರಲ್ ನಾಲೆಜ್ ಏನು ಪತ್ರಿಕೆ 3 ಇದೆ. ಪತ್ರಿಕೆ 3ಕ್ಕೆ ನಾಳೆಯಿಂದ ಪ್ರಾರಂಭ ಆಗ್ತಾ ಇದೆ. ಹಾಗಾಗಿ ಪತ್ರಿಕೆ 3ಅನ್ನ ಪ್ರಾರಂಭಿಸೋಣ. ಅಂಡ್ ಇನ್ನೊಂದು ತಮ್ಗೆ ಶೇರ್ ಮಾಡ್ಲಿಕ್ಕೆ ಏನಿದೆ ಅಂತಂದ್ರೆ, ಏನಾದ್ರೂ ತಮ್ಮ ಕಮೆಂಟ್ಸ್ ಗಳಿದ್ರೆ ನೀವು ನಮ್ಮ ಕೋಚಿಂಗ್ ಸೆಂಟರ್ನ ಇಮೇಲ್ ID ಇದೆ, ಅದಕ್ಕೆ ತಾವು ಕಳಿಸಬಹುದು. ಮತ್ತೆ ಫೀಡ್ಬ್ಯಾಕ್ ಅನ್ನು ಕೂಡ ನಾವು ಇದು ಕ್ಲಾಸಸ್ ಎಲ್ಲ ಮುಗಿದ ಮೇಲೆ ಫೀಡ್ಬ್ಯಾಕ್ ಅನ್ನು ತಗೊಳ್ತೇವೆ. ಸೊ ಹಾಗಾಗಿ ಫೀಡ್ಬ್ಯಾಕ್ ಫಾರ್ಮ್ ಗೂಗಲ್ ಫಾರ್ಮ್ ಮೂಲಕ ಕಳಿಸಿರ್ತೇನೆ. ಅದನ್ನ ತಾವೆಲ್ಲ ತುಂಬಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಮತ್ತೆ ಅದ್ರ ಜೊತೆಗೆ GK ಕ್ಲಾಸಸ್ ಅನ್ನ ತಗೊಳ್ತಾ ಇದೀವಿ. ಈಗ ಮತ್ತೆ ಹೇಳ್ತಾ ಇದ್ದೀನಿ, GK ಕ್ಲಾಸ್ಗಳನ್ನು ಕೂಡ ತಗೊಳ್ತೇವೆ. ಮೆಂಟಲ್ ಅಬಿಲಿಟಿ ಕೂಡ ತಗೊಳ್ತದೆ. ಸೊ ಏನೇನು ನಿಮ್ಮ ಪತ್ರಿಕೆಗಿದೆ ಒಂದು ತಾವು ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕು. ಏನು ಅಂದ್ರೆ ತುಂಬಾ ಶ್ರಮ ವಹಿಸಿ ನಾವು ಇದನ್ನ ಮಾಡ್ತಾ ಇದ್ದೇವೆ. ಉದ್ದೇಶ ಇಷ್ಟೇ, ನಿಮಗೊಂದು ನಮ್ಮ ವಿಶ್ವವಿದ್ಯಾಲಯದೊಂದು ಅಳಲು ಸೇವೆ ಇರಲಿ ಅನ್ನುವಂತಹ ಒಂದು ಆಸೆ ಅಷ್ಟೇ. ಯಾವುದೇ ನಮ್ಮ ಏನು ಬೇರೆ ಕೆಲಸಗಳಿಲ್ಲ. ತುಂಬಾ ಏನು ಸರಳವಾಗಿ ಕ್ಲಾಸ್ಗಳೆಲ್ಲ ನಡ್ಕೊಂಡು ಹೋಗ್ತಾ ಇದೆ. ತಮಗೆ ಇನ್ನೂ ಎಕ್ಸಾಮಿನೇಷನ್ ಟಿಪ್ಸ್ ಬಗ್ಗೆ ಅಂದ್ರೆ ಕೊನೆಯ ಹಂತದಲ್ಲಿ ನಾವು ಯಾವ ತರ ಈ ಪರೀಕ್ಷೆನ ಫೇಸ್ ಮಾಡಬೇಕು ಮತ್ತು ಅದರಿಂದ ಹೇಗೆಲ್ಲ ನೀವು ಟ್ರಿಕ್ಸ್ ಗಳನ್ನ ಉಪಯೋಗಿಸ್ಕೊಂಡು ಚೆನ್ನಾಗಿ ಮಾಡಬಹುದು ಅಂತಕ್ಕಂಥದ್ದನ್ನು ಕೂಡ ನಾವು ಮಾಡಬೇಕು ಅಂತ ಅನ್ಕೊಂಡಿದೀವಿ. ಸೊ ಲಾಸ್ಟ್ ಮಿನಿಟ್ ಪ್ರಿಪರೇಷನ್ ಅಂತ ಒಂದು ಸೆಷನ್ ಕೂಡ ಮಾಡಬೇಕಿದೆ, ನಮಗೆ ಮಾಡೋದಿದೆ. ಕೊನೆ ಹಂತದಲ್ಲಿ ನಾವು ಅದನ್ನು ಕೂಡ ಮಾಡ್ತೇವೆ. ಸೊ ಹಾಗಾಗಿ ನಿಮ್ಮ ಒಂದು ಸಹಕಾರ ನಮಗಿರ್ಲಿ ಅಷ್ಟೇ. ನಿಮ್ಮ ಸಹಕಾರಕ್ಕೆ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ
ನಮ್ಮ ಅಕ್ಕ ಟಿವಿ ಯೂಟ್ಯೂಬ್ ಚಾನಲ್ಗೆ ತಾವೆಲ್ಲ ಸಬ್ಸ್ಕ್ರೈಬ್ ಆಗಿ. ಆ ಸಬ್ಸ್ಕ್ರಿಪ್ಷನ್ ಮೂಲಕ ನಿಮ್ಗೆಲ್ಲ ನೋಟಿಫಿಕೇಶನ್ಸ್ ಕೂಡ ಬರುತ್ತೆ, ಕ್ಲಾಸಸ್ ಯಾವ್ಯಾವ್ದು ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಬರುತ್ತೆ. ಸೊ ಅದು ಇರುತ್ತೆ. ಆಮೇಲೆ ಈಗ ಡೇ 1, ಡೇ 2, ಡೇ 3, ಡೇ 4, ಡೇ 5, ಸೊ ಇಲ್ಲಿವರೆಗೂ ಎಷ್ಟು ಕ್ಲಾಸ್ಗಳಾಗಿದೆ ಎಲ್ಲ ಕ್ಲಾಸ್ಗಳನ್ನು ಕೂಡ ನಮ್ಮ ಅಕ್ಕ ಟಿವಿ ಯೂಟ್ಯೂಬ್ ನಲ್ಲಿ ನಂತರದಲ್ಲಿ ನಾವು ಅದನ್ನ ಈಗಾಗಲೇ ಯೂಟ್ಯೂಬ್ ಚಾನಲ್ ಇದೆ, ನೀವು ಜಸ್ಟ್ ಲಿಂಕ್ ಕ್ಲಿಕ್ ಮಾಡಿದ್ರೆ ಸಾಕು, ನೀವು ಅಲ್ಲಿ ಹೋಗಿ ನಿಮ್ಮನ್ನು ಕರ್ಕೊಂಡು ಹೋಗುತ್ತೆ. ಆದಾಗ್ಯೂ ಕೂಡ ನಮ್ಮ ಅಕ್ಕ ಟಿವಿ ಯೂಟ್ಯೂಬ್ ಚಾನಲ್ ಅಲ್ಲಿ ನಾವು ಸೋಮವಾರದಷ್ಟೊತ್ತಿಗೆ ಎಲ್ಲ ಕ್ಲಾಸುಗಳ ಎಲ್ಲ ಕ್ಲಾಸ್ಗಳನ್ನು ಕೂಡ ಅಪ್ಲೋಡ್ ಮಾಡಿರ್ತೇವೆ. ತಾವೆಲ್ಲ ಅದನ್ನ ಬಳಸ್ಕೊಳ್ಳಿ. ತಮ್ಗೆಲ್ಲ ಸೇಮ್ ಟೈಮ್ ಸರ್, ಜಿಕೆ ಕ್ಲಾಸ್ ಟೈಮಿಂಗ್ ಏನು ಅಂತಂದ್ರೆ ಸೇಮ್ ಟೈಮ್ 7 to 9 ಅಲ್ಲೇ ಜಿಕೆ ಕ್ಲಾಸಸ್ ಆಗೋದು, 7 to 9 ಅಲ್ಲೇ ಇರುತ್ತೆ. ಸೊ ಈಗ ನಾಳೆಯಿಂದ ಇಂಗ್ಲಿಷ್ ಇರಲ್ಲ, ನಾಳೆ ಇಂಗ್ಲಿಷ್ಗೆ ರೆಸ್ಟ್ ಇದೆ, 2-3 ದಿವಸ ರೆಸ್ಟ್ ಇದೆ. ನಾವು ಅದಕ್ಕೆ ಜಿಕೆ ತಗೊಳ್ತಾ ಇದೀವಿ, ಜಿಕೆ ಮತ್ತು ಕನ್ನಡ ಇರುತ್ತೆ. ಅದಿಷ್ಟು ಮುಗಿದಾದ್ಮೇಲೆ ನಾವು ಮತ್ತೆ ಬೇರೆ ಬೇರೆ ನಿಮ್ಗೆ ನಿಮ್ಮ ಒಂದು ಅಪೇಕ್ಷೆ ಏನಿದೆ ಆ ಅಪೇಕ್ಷೆ ಮೇರೆಗೆ ನಾವು ಬೇರೆ ಬೇರೆ ಕ್ಲಾಸುಗಳನ್ನು ಕೂಡ ಮಾಡ್ತಿರ್ತೇವೆ. ಸೊ ತುಂಬಾ ಲೇಟ್ ಆಗಿ ಯಾರು ಜಾಯ್ನ್ ಆಗಿದ್ದೀರಿ, ನಿಮ್ಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಅಂತ ನಾನು ಅನ್ಕೊಳ್ತೇನೆ. ರೆಕಾರ್ಡೆಡ್ ಕ್ಲಾಸ್ ಕೇಳ್ತೀರಿ, ಲಿಂಕ್ ಕೇಳ್ತೀರಿ, ಅದೆಲ್ಲವೂ ಕೂಡ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಇದೆ. ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆದ್ರೆ ನಮ್ಗೆಲ್ಲ ಸಿಕ್ಕುತ್ತೆ. ಅದರಲ್ಲಿ ನಾವು ಒಂದು ಆಪ್ಷನ್ ಕೂಡ ಮಾಡಿದ್ದೇವೆ, ಇವತ್ತು ಜಾಯ್ನ್ ಆದ್ರೂ ಕೂಡ ಹಿಂದಿನ ಎಲ್ಲಾ ಮೆಸೇಜ್ಗಳು, ಹಿಂದಿನ ಎಲ್ಲ ಲಿಂಕ್ಗಳು ಕೂಡ ತಮಗೆ ಕಾಣಿಸುತ್ತೆ. ಸೊ ಹಾಗೆ ಒಂದು ವ್ಯವಸ್ಥೆಯನ್ನ ಮಾಡ್ಕೊಂಡಿದೀವಿ, ಅದನ್ನೆಲ್ಲ ತಾವು ಬಳಸ್ಕೊಳ್ರಿ. ಮತ್ತೆ ನಿಮ್ಮ ಭೇಟಿ ನಾಳೆ ಸಾಯಂಕಾಲ 7 ಗಂಟೆಗೆ ಮತ್ತೊಂದು ವಿಷಯದೊಂದಿಗೆ ಮತ್ತೆ ನಾವು ನೀವು ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ, ಶುಭರಾತ್ರಿ, ಗುಡ್ ನೈಟ್.